Hi friends, welcome to the ASPN classes. So ಇದು ನಂದು 11th ವಿಡಿಯೋ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ ಮೇಲೆ. ಓಕೆ, ನಾವು ಹಿಂದಿನ ಕ್ಲಾಸ್ನಲ್ಲಿ ಡೆರಿವಿಟಿವ್ ಆಫ್ ಅ ಲಾಗರಿಥಮಿಕ್ ಫಂಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಬರುವಂಥ 5.5 ಅಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ದಿವಸ ನಾವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗುವ. ಅದು ಏನಪ್ಪ ಅಂತಂದರೆ ಡೆರಿವಿಟಿವ್ ಆಫ್ ಅ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ ನಮಗೆ ಮೊದಲು ಗೊತ್ತಿರಬೇಕು ಪ್ಯಾರಾಮೆಟ್ರಿಕ್ ಅಂದರೆ ಏನು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ನಾವು ಹಿಂದಿನ ಕ್ಲಾಸ್ನಲ್ಲಿ ಗೊತ್ತು ಮಾಡ್ಕೊಂಡಿದ್ವಿ ಡೆರಿವಿಟಿವ್ ಆಫ್ ಅ ಇಂಪ್ಲಿಸಿಟ್ ಫಂಕ್ಷನ್ ಮತ್ತು ಡೆರಿವಿಟಿವ್ ಆಫ್ ಅ ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಸೊ ಇಂಪ್ಲಿಸಿಟ್ ಫಂಕ್ಷನ್ ಅಂತಂದರೆ ಏನು? ಸೊ ನಾವು ಇಲ್ಲಿ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 1 ಆರ್ ಸೈನ್ ಎಕ್ಸ್ ವೈ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್. ಓಕೆ, ಇಲ್ಲಿ ಎರಡು ಇಕ್ವೇಷನ್ಸ್ ಇದಾವೆ. ಸೊ ಫಸ್ಟ್ನೇ ಇಕ್ವೇಷನ್ನಲ್ಲಿ ನಾವು ವೈ ಈಸ್ ಈಕ್ವಲ್ಸ್ ಟು ಈಸಿಲಾಗಿ ಬರಿಬೋದು. ಸೊ ಅದಕ್ಕೆ ನೀವೇನಂತ ಹೇಳ್ತಿದ್ರಿ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತಿದ್ರಿ. ಇಲ್ಲಿ ವೈ ಈಸ್ ಈಕ್ವಲ್ಸ್ನ ಸಪ್ರೇಟಾಗಿ ಬರೀಲಿಕ್ಕೆ ಆಗೋದಿಲ್ಲ, ಕರೆಕ್ಟಾ? ಯಾಕಂದರೆ ಇಲ್ಲಿ ಡಿಪೆಂಡೆಂಟ್ ಇದಾವೆ ಎರಡು ರಿಸಲ್ಟ್ಸ್, ಎಕ್ಸ್ ಮತ್ತು ವೈ. ಸೊ ಹಾಗಾಗಿ ವೈನ ನಾವು ಸಪ್ರೇಟಾಗಿ ಬರೆಯೋಕ್ಕಾಗೋದಿಲ್ಲ. ಹಾಗಾಗಿ ಇದೇನಾಗ್ತಿತ್ತು, ಇಂಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತಿದ್ರಿ ಇದಕ್ಕೆ. ಓಕೆ, ಇಲ್ಲಿ ಯೂಶ್ವಲಿ ಏನಿರ್ತಿತ್ತು, ನಿಮ್ಮದು ಫಂಕ್ಷನ್ ವೈ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇರ್ತಿತ್ತು. ಅಂದರೆ ವೈ ಎಕ್ಸ್ ಮೇಲೆ ಡಿಪೆಂಡ್ ಇರ್ತಿತ್ತು, ಕರೆಕ್ಟಾ? ಸೊ ಇವಾಗ ಪ್ಯಾರಾಮೆಟ್ರಿಕ್ ಅಂದರೆ ಸಪೋಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಎರಡು ಎಕ್ಸಾಂಪಲ್ ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ ಈಸ್ ಈಕ್ವಲ್ಸ್ ಟು ಎ ಇಂಟು ಸೈನ್ ಟಿ ಅಂತಿದೆ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಸೈನ್ ಟಿ, ಕರೆಕ್ಟಾ? ಸೊ ನಾನು ಇಲ್ಲಿ ಎರಡು ರಿಸಲ್ಟ್ಸ್ನ ತೊಗೊಂಡಿದ್ದೀನಿ. ಈ ಎರಡು ರಿಸಲ್ಟಲ್ಲಿ ಈ ಎರಡು ಡಿಫ್ರೆಂಟ್ ಫಂಕ್ಷನ್ಸ್ ಇದ್ದಾವೆ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿದ್ದರೆ ಇಲ್ಲಿ ಏನಿದೆ ನೋಡಿ, ವಾಯ್ನು ಇದ್ರದ್ದು ಫಂಕ್ಷನ್ ಯಾವುದೇ ರೀತಿ ಆಗ್ತಾಯಿದೆ, ಇಲ್ಲಿ ಟಿಯಲ್ಲಿದೆ ಇದರ ರಿಸಲ್ಟು, ಅಂದರೆ ಟಿ ಮೇಲೆ ಆಪ್ರೇಟ್ ಆಗ್ತಾಯಿದೆ. ಯೂಶ್ವಲಿ ನಿಂದು ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್, ಎಕ್ಸ್ ಮೇಲೆ ಆಪ್ರೇಟ್ ಆಗ್ತಾಯಿತ್ತು, ಕರೆಕ್ಟಾ? ಬಟ್ ಇಲ್ಲೇನಿದೆ, ವೈ ಅನ್ನೋದು ಟಿ ಮೇಲೆ ಆಪ್ರೇಟ್ ಆಗ್ತಾಯಿದೆ. ಇದು ಎಕ್ಸ್ ಕೂಡ ಇಲ್ಲಿನೂ ಟಿ ಮೇಲೆ ಆಪ್ರೇಟ್ ಆಗ್ತಾಯಿದೆ. ಅಂದರೆ ಈ ಟಿ ಎರಡು ಕಡೆ ಕಾಮನ್ ಇದ್ದರೆ ಈ ಟಿ ಅನ್ನೋದೇ ನಿಮ್ದು ಏನಾಗಿರುತ್ತೆ, ಪ್ಯಾರಾಮೀಟರ್ ಆಗಿರುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಇಂಥ ಸಿಚುವೇಷನಲ್ಲಿ ನಾವು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕು? ಓಕೆ, ಫೈನಲಿ ನೀವು ಎರಡು ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಡ್ತಾರೆ, ವೈ ಇಸ್ ಈಕ್ವಲ್ಸ್ ಟು ಕೊಡ್ತಾರೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾರೆ. ಸೊ ಇಂಥ ಸಿಚುವೇಷನಲ್ಲಿ ನಾವು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಅಂತ ಫೈಂಡ್ ಮಾಡಬೇಕಾಗಿರೋದು. ಸೊ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಡಿ ವೈ ಬೈ ಡಿ ಟಿ ಮಾಡ್ಕೋಬೇಕು, ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಮಾಡ್ಕೋಬೇಕು. ಅಂತಂದರೆ ಇಲ್ಲಿ ಎಕ್ಸ್ ಇರುವಂಥದ್ರಲ್ಲಿ ಇಲ್ಲಿ ವಿತ್ ಡಿ ಎಕ್ಸ್ ಬೈ ಡಿ ಟಿ ಮಾಡ್ಕೋಬೇಕು. ಅಂದರೆ ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೋಬೇಕು, ಇದಕ್ಕೂ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಅದೆರಡು ರಿಸಲ್ಟ್ಸ್ ಈ ಥರ ಬರೆದ್ರೆ ನಿಮಗೆ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ, ಕರೆಕ್ಟಾ? ಸೊ ಇಲ್ಲೇನಿದೆ ನಿಮ್ಮದು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಫಸ್ಟ್ ರಿಸಲ್ಟ್ಸಿಗೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಇಲ್ಲಿ ಏನಿತ್ತು ಮಾಡ್ತಿದ್ದು ನೋಡಿರಿ, ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀತಿದ್ರಿ, ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿದ್ರಿ, ಕರೆಕ್ಟಾ? ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಬರೀತಿದ್ರಿ. ಇವಾಗ ಇಲ್ಲಿ ಏನು ಬಂದಿದೆ ನಿಮ್ಮದು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಈ ವೈ ಫಂಕ್ಷನ್ಗೆ ವೈ ಅನ್ನೋದೇನಿದೆ, ಇಲ್ಲಿ ವೈ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ ಇದೆ, ಸರಿ, ಸೈನ್ ಟಿ ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗಿರೋದು, ಡಿ ವೈ ಬೈ ಡಿ ಟಿ ಮಾಡಬೇಕಾಗಿರೋದು, ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಅದೇ ರೀತಿ ಎಕ್ಸ್ ರಿಸಲ್ಟ್ಸಿಗೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿನೇ ಮಾಡಬೇಕು. ಓಕೆ, ಅದಾದಮೇಲೆ ಬಂದ ಎರಡು ರಿಸಲ್ಟ್ಸ್ನ ಇಲ್ಲಿ ಬರೆದ್ಬಿಟ್ಟು ಸೊ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಇಷ್ಟೇ ಇರೋದು ಪ್ರೊಸೀಜರ್ ಡೆರಿವೇಟಿವ್ ಆಫ್ ಅ ಪ್ಯಾರಾಮೆಟ್ರಿಕ್ ಫಂಕ್ಷನ್. ಓಕೆ, ಸೊ ಇವಾಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಏನಿದೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ ಅಂತಿದೆ, ವೈ ಇಸ್ ಈಕ್ವಲ್ಸ್ ಟು ಎ ಕಾಸ್ ಟೀಟಾ ಅಂತಿದೆ. ಅಂದರೆ ಇಲ್ಲಿ ಪ್ಯಾರಾಮೆಟ್ರಿಕ್ ಯಾವುದಾಯಿತು, ಟೀಟಾ ಅನ್ನೋದು ಪ್ಯಾರಾಮೆಟ್ರಿಕ್. ಎರಡು ಕಡೆ ಕಾಮನ್ ರಿಸಲ್ಟ್ ಇದೆನಾ, ಈ ಫಂಕ್ಷನಲ್ಲೂ ಟೀಟಾ ಅನ್ನೋದೇ ಕಾಮನ್ ಇದೆ, ಈ ರಿಸಲ್ಟಲ್ಲೂ ಟೀಟಾನೇ ಕಾಮನ್ ಇದೆ. ಅಂದರೆ ಎಕ್ಸ್ ವೈಗೆ ಟೀಟಾನೇ ಕಾಮನ್ ಇರೋದು. ಸೊ ಅಂದರೆ ಅದು ನಿಮ್ಮದು ಪ್ಯಾರಾಮೀಟರ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ಏನಾಗಿದೆ, ಡಿ ವೈ ಬೈ ಡಿ ಎಕ್ಸ್ ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಈ ಥರ ಇದ್ದಾಗ ಫಸ್ಟ್ ಯಾವಾಗಲೂ ವೈ ಇಸ್ ಈಕ್ವಲ್ಸ್ ಟು ಬರ್ಕೊಂಡ್ರೆ ಬೆಟರ್ ನಿಮಗೆ. ವೈ ಇಸ್ ಈಕ್ವಲ್ಸ್ ಟು ಏನಂತಿದೆ ಇಲ್ಲಿ, ಎ ಕಾಸ್ ಟೀಟಾ, ಕರೆಕ್ಟಾ? ಇಲ್ಲಿ ನಾವೇನು ಮಾಡಬೇಕಾಗಿರೋದು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಅಂತ ಮಾಡ್ಕೋಬೇಕು, ಕರೆಕ್ಟಾ? ಸೊ ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಫಾರ್ಮುಲಾಸು ಟೀಟಾ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಮ್ದು ಇವಾಗ ಫಾರ್ಮುಲಾಸ್ ಏನಿದ್ದು, ಸೈನ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಅಂತ ಹೇಳ್ತಿದ್ರಿ. ಅದೇ ರೀತಿ ಕಾಸ್ ಎಕ್ಸ್ ಇದ್ದಾಗ ಮೈನಸ್ ಸೈನ್ ಎಕ್ಸ್ ಅಂತ ಹೇಳ್ತಾಯಿದ್ರಿ. ಬಟ್ ಇವಾಗ ಏನಿದೆ, ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತಾ ಇದ್ದೀರಿ, ಅಂದರೆ ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಅಂತ ಹೇಳ್ಬೋದು. ಇಲ್ಲಿ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡೋದು ಜरूरी, ಯಾಕಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತಾ ಇದ್ದೀರಾ, ಗೊತ್ತಾಯ್ತಾ? ಓಕೆ, ಇವಾಗ ಏನಾಗುತ್ತೆ, ಇಲ್ಲಿ ವೈ ಅಂದರೆ ಎಕ್ಸ್ಟ್ರಾ ಟರ್ಮ್ ಇದೆ, ಡಿ ವೈ ಬೈ ಡಿ ಟೀಟಾ ಅಂತ ಬರೀಬೇಕು ಇವಾಗ. ಓಕೆ, ನೆಕ್ಸ್ಟ್ ಇಲ್ಲಿ ಎ ಅನ್ನೋದು ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಬರೀರಿ. ಕಾಸ್ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಟೀಟಾ ಆಗುತ್ತಾ? ಓಕೆ, ಇಲ್ಲಿ ಮೈನಸ್ ಬರೀತಾ ಇದ್ದೀನಿ, ಇಲ್ಲಿ ಸೈನ್ ಟೀಟಾ, ಇದು ಆ್ಯಸ್ ಇಟ್ ಈಸ್ ಆಗುತ್ತೆ. ಟೀಟಾ ಮತ್ತೆ ಅನ್ಸೋದು ಡಿಫ್ರೆನ್ಷಿಯೇಷನ್ ಮಾಡೋದು ಜरूरी, ಯಾಕಂದರೆ ಇಲ್ಲಿ ಟೀಟಾನೇ ಇರೋದು. ಸಪೋಸ್ ನೀವು ಮಾಡ್ತೀನಿ ಅಂತಂದ್ರೂ ಯಾವುದೈತು ನಿಮ್ಮದು ರಿಸಲ್ಟು, ಟೀಟಾ ಅನ್ನೋದು
ಡಿವೈ ಬೈ ತೆಳಗೂ ಕೂಡ ಡಿ ತೀಟಾನೇ ಬರೋದಾ. ಸೊ ಇವೆರಡು ಕ್ಯಾನ್ಸಲ್ ಆಗಿ ಮತ್ತೆ ಆನ್ಸರ್ ಒನ್ನೇ ಬರೋದಲ್ಲ. ಸೊ ಅಥವಾ ಡಿ ತೀಟಾ ಡಿಫ್ರೆನ್ಷಿಯೇಷನ್ ಯಾವಾಗಲೂ ಒನ್ನೇ ಆಗಿರುತ್ತೆ. ಸೊ ಇದು ಮಾಡೋದು ಜರೂರು ಇಲ್ಲಿ ಬರೋದಿಲ್ಲ. ಕರೆಕ್ಟಾ? ಯಾವಾಗ ನೀವು ಯಾವ ಥರ್ಡ್ ಪ್ಯಾರಾಮೀಟರ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇವಾಗ ನಮಗೆ ಡಿವೈ ಬೈ ಡಿ ತೀಟಾ ಆನ್ಸರ್ ಬಂತು. ಅದೇ ರೀತಿ ಇನ್ನೊಂದು ರಿಸಲ್ಟ್ ಇದೆ, ಯಾವುದು ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ತೀಟಾ. ಯಾವಾಗಲೂ ಫಸ್ಟ್ ವೈ ರಿಸಲ್ಟ್ ಬರೀರಿ, ಅದಾದಮೇಲೆ ಎಕ್ಸ್ ರಿಸಲ್ಟ್ ಮಾಡಿರಿ. ಇಲ್ಲಿನೂ ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಮಾಡ್ಕೊಳ್ಳಿ. ಏನಾಗುತ್ತೆ ಇಲ್ಲಿ ಡಿ ಎಕ್ಸ್ ಬೈ ಡಿ ತೀಟಾ ಆಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಅನ್ನೋದು ಡಿಫ್ರೆನ್ಷಿಯೇಷನ್ 1 ಆ ಥರ ಬರೆಯುವಾಗಿಲ್ಲ, ಯಾಕಂದರೆ ಇಲ್ಲಿ ತೀಟಾ ಇದೆ ಡಿಫ್ರೆನ್ಷಿಯೇಷನ್, ಅದ್ರ ಸಲುವಾಗಿ ಡಿ ಎಕ್ಸ್ ಬೈ ಡಿ ತೀಟಾ ಆಗುತ್ತೆ. ಇಲ್ಲಿ ಎ ಆ್ಯಸ್ ಇಟ್ ಈಸ್ ಅ ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ತೀಟಾ ಆಯಿತು. ಕರೆಕ್ಟಾ? ಸೊ ಎರಡೂ ರಿಸಲ್ಟ್ ಸಿಕ್ಕ ಅದಾದಮೇಲೆ ನಮ್ಮ ಫಾರ್ಮುಲಾ ಏನಿತ್ತು, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಮೇಲ್ಗಡೆ ಡಿ ವೈ ಬೈ ಡಿ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ತೀಟಾ. ಯಾವುದು ಪ್ಯಾರಾಮೀಟ್ರಿಕ್ ಇರುತ್ತೆ ಅದನ್ನ ತಳಗೆ ಬರೀಬೇಕು. ಓಕೆ, ಸೊ ಇವಾಗ ಡಿ ವೈ ಬೈ ಡಿ ತೀಟಾ ಆನ್ಸರ್ ಬಂದಿದೆ, ಅದನ್ನು ಇಲ್ಲೇ ಪೇಸ್ಟ್ ಮಾಡಬೇಕು. ಎ ಸೈನ್ ತೀಟಾ ಡಿನಾಮಿನೇಟರಲ್ಲಿ ಡಿ ಎಕ್ಸ್ ಬೈ ಡಿ ತೀಟಾ ಆನ್ಸರ್ ಎಷ್ಟು ಬಂದಿದೆ, ಎ ಕಾಸ್ ತೀಟಾ ಬಂದಿದೆ. ಸೊ ಇವಾಗ ಎ ಎ ಅನ್ನೋದು ಕ್ಯಾನ್ಸಲ್ ಆಗುತ್ತಾ? ಓಕೆ, ಏನು ಉಳಿತು, ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದರೆ ಆನ್ಸರ್ ಏನಾಗುತ್ತೆ ನಿಮ್ಮದು ಟ್ಯಾನ್ ತೀಟಾ ಆಗುತ್ತೆ. ಓಕೆ, ಇಲ್ಲಿ ಮೈನಸ್ ಸೈನ್ ಇದೆ, ಸೊ -1 ಬರುತ್ತೆ. ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂತು ನಿಮ್ಮದು ಆನ್ಸರ್, ಮೈನಸ್ ಟ್ಯಾನ್ ತೀಟಾ ಅನ್ನೋದು ನಿಮ್ಮದು ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಯಾವ ಥರ ತೊಗೋಬೇಕು ಪ್ಯಾರಾಮೀಟರ್. ಯಾವಾಗಲೂ ನೀವು ಕೊಟ್ಟಿರುವಂಥ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಕೊಟ್ಟರೆ ಫಸ್ಟ್ ವೈ ತೊಗೊಳ್ಳಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಮೇಲ್ಗಡೆ ಬರೀಬೇಕಾಗಿರೋದು ಡಿ ವೈ ಬೈ ಡಿ ತೀಟಾ ಆನ್ಸರ್, ಕೆಳಗಡೆ ಬರೀಬೇಕಾಗಿರೋದು ಡಿ ಎಕ್ಸ್ ಬೈ ಡಿ ತೀಟಾ ಆನ್ಸರ್. ಇದು ಕ್ಲಿಯರ್ ಆಯಿತಾ? ಓಕೆ, ನಾವು ಇವಾಗ ನಿಮ್ಮ ಎಕ್ಸಸೈಸ್ 5.6 ಸ್ಟಾರ್ಟ್ ಮಾಡುವ. ನಿಮ್ಮ ಎಕ್ಸಸೈಸ್ 5.6 ಇವೆಲ್ಲ ಕೊಟ್ಟಿರುವಂಥ ಕ್ವಶನ್ಸ್ಗಳೇನಾಗಿದ್ದಾವೆ ಪ್ಯಾರಾಮೆಟ್ರಿಕ್ ಮೇಲೆ ಇದ್ದಾವೆ, ಅವುಗಳನ್ನು ನಾವು ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡಬೇಕಾಗಿರೋದು. 11 ಕ್ವಶನ್ಸ್ಗಳಿದ್ದಾವೆ. ಓಕೆ, ಫಸ್ಟ್ ಕ್ವಶನ್ ಏನಿದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ 2at² ಇದೆ, ವೈ ಇಸ್ ಈಕ್ವಲ್ಸ್ ಟು at⁴ ಇದೆ. ಇಲ್ಲಿ ನಾವು ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕು. ನಾನು ಹೇಳಿದೆ ಫಸ್ಟ್ ಏನು ಮಾಡಬೇಕು, ವೈ ಇಸ್ ಈಕ್ವಲ್ಸ್ನ ಮೊದಲ ಬಗ್ಗೆ ಬರ್ಕೋಬೇಕು. ಏನಿದೆ ನಿಮ್ಮದು ವೈ ಇಸ್ ಈಕ್ವಲ್ಸ್ ಟು ಇಲ್ಲಿ ವೈ ಇಸ್ ಈಕ್ವಲ್ಸ್ ಟು at⁴ ಇದೆ. ಇದಕ್ಕೆ ನಾವು ಏನು ಮಾಡಬೇಕಾಗಿರೋದು ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಕರೆಕ್ಟಾ? ಇಲ್ಲಿ ಟಿ ಅನ್ನೋದು ಪ್ಯಾರಾಮೆಟ್ರಿಕ್ ಆಗಿದೆ. ಓಕೆ, ಏನಾಗುತ್ತೆ ಇದು ಡಿ ವೈ ಬೈ ಡಿ ತೀಟಾ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಆ್ಯಸ್ ಇಟ್ ಇದೆ t⁴ ಆನ್ಸರ್ ಏನಾಗುತ್ತೆ 4 ಇಂಟು t⁴ -1 ಅಂದರೆ 3 ಆಯಿತು. ಇದು ಮುಗೀತಾ ಕಂಪ್ಲೀಟು. ಓಕೆ, ಇದು ನಿಮ್ದೇನಾಯಿತು ಡಿ ವೈ ಬೈ ಡಿ ತೀಟಾ ಅಂತ. ಇದೇ ರೀತಿ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ತೊಗೊಳ್ಳಿ. ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ 2at². ಅಲ್ಲಿನೂ ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಡಿ ಎಕ್ಸ್ ಬೈ ಡಿ ತೀಟಾ ಇಸ್ ಈಕ್ವಲ್ಸ್ ಟು 2a ಅನ್ನೋದು ಇಲ್ಲಿ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಬರೆದುಬಿಡಿ. ಅದಾದಮೇಲೆ t² ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 2t ಆಗುತ್ತೆ. x² ಡಿಫ್ರೆನ್ಷಿಯೇಷನ್ ಮಾಡ್ತಿದ್ರಿ 2x ಅಂತ ಬರೀತಿದ್ರಿ, ಅದರಲ್ಲಿ ಏನಿದೆ ಟಿ ಇದೆ, ಹಾಗಾಗಿ ಇದು 2t ಆಗುತ್ತೆ. ಕರೆಕ್ಟಾ? ಸೊ ಇದು ಕೂಡ ನೀವು ಇದನ್ನು ಈ ಥರ ಬರೀಬೋದು. 2 ಇಂಟು 2 ಏನಾಗುತ್ತೆ 4at ಆಯಿತು. ಓಕೆ, ಫೈನಲ್ ಆಗಿ ನಮ್ಮ ಫಾರ್ಮುಲಾ ಏನಿತ್ತು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ವೈ ಬೈ ಡಿ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಏನಿತ್ತು ನಮ್ಮ ಫಾರ್ಮುಲಾ ಡಿ ವೈ ಬೈ ಡಿ ಟಿ ಡಿ ಎಕ್ಸ್ ಬೈ ಡಿ ಟಿ. ಸೊ ಡಿ ವೈ ಬೈ ಡಿ ಟಿ ಆನ್ಸರ್ ಎಷ್ಟು ಬಂದಿದೆ 4 ಇಂಟು at³ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಬಂದಿತ್ತು 4at ಬಂದಿತ್ತು. ಸೊ 4a ಕ್ಯಾನ್ಸಲ್ ಆಗುತ್ತಾ? ಎಷ್ಟು ಉಳಿತು ಇಲ್ಲಿ ಟಿ ಒಂದು ರಿಸಲ್ಟ್ನು ಕ್ಯಾನ್ಸಲ್ ಆದರೆ ಲಾಸ್ಟ್ ಆನ್ಸರ್ ಬಂತು t² ಅನ್ನೋದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ಸಿಂಪಲ್ ಇದೆ, ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಆಯಿತು. ಓಕೆ, ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಇಲ್ಲಿ ಸೆಕೆಂಡ್ ಒನ್. ಎಕ್ಸ್ ಇಸ್ ಈಕ್ವಲ್ಸ್ ಟು a ಕಾಸ್ ತೀಟಾ ಇದೆ, ವೈ ಇಸ್ ಈಕ್ವಲ್ಸ್ ಟು b ಕಾಸ್ ತೀಟಾ. ಅಂದರೆ ತೀಟಾ ಅನ್ನೋದು ಇಲ್ಲಿ ಥರ್ಡ್ ಪ್ಯಾರಾಮೀಟರ್ ಆಯಿತಾ. ಓಕೆ, ಫಾಸ್ಟಾಗಿ ಇಲ್ಲಿ ಕೂಡ ನೋಡಿ ವೈ ಇಸ್ ಈಕ್ವಲ್ಸ್ ಏನಿದೆ b ಕಾಸ್ ತೀಟಾ ತೊಗೊಳ್ಳಿ. ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಮಾಡ್ಕೋಬೇಕು. ಏನಾಗುತ್ತೆ ಇಲ್ಲಿ ಡಿ ವೈ ಬೈ ಡಿ ತೀಟಾ ಇಸ್ ಈಕ್ವಲ್ಸ್ ಟು ಇಲ್ಲಿ ಬಿ ಅನ್ನೋದು ಕಾನ್ಸ್ಟೆಂಟ್ ಇದೆ, ಸೊ ಫಸ್ಟ್ ಬಿ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಕಾಸ್ ತೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಮೈನಸ್ ಸೈನ್ ತೀಟಾ ಆಗುತ್ತೆ. ಇದು ಮುಗೀತು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ತೊಗೋಬೇಕಾಗಿರೋದು ನೀವು ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ಎ ಕಾಸ್ ತೀಟಾ. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಡಿ ಎಕ್ಸ್ ಬೈ ಡಿ ತೀಟಾ ಎ ಆ್ಯಸ್ ಇಟ್ ಈಸ್ ಬರೀ. ಮತ್ತು ಕಾಸ್ ತೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಮೈನಸ್ ಸೈನ್ ತೀಟಾ. ಕರೆಕ್ಟಾ? ಸೊ ಎರಡು ರಿಸಲ್ಟ್ ಬಂದಾದಮೇಲೆ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿತ್ತು ಫಾರ್ಮುಲಾ ಡಿ ವೈ ಬೈ ಡಿ ತೀಟಾ. ಡಿ ವೈ ಬೈ ಡಿ ತೀಟಾ ಎಷ್ಟು ಬಂದಿದೆ ಆನ್ಸರ್ ಮೈನಸ್ ಬಿ ಸೈನ್ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ತೀಟಾ ಆನ್ಸರ್ ಎಷ್ಟು ಬಂದಿದೆ ಮೈನಸ್ ಎ
ಸೈನ್ ಟೀಟಾ ಬಂದಿದೆ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಎಷ್ಟು ಬಂತು? B/A ಬಂತು. ಓಕೆ, ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. x = sin t ಇದೆ, y = cos 2t ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗಿರೋದು, ಫಸ್ಟ್ y = cos 2t ತೊಗೋಬೇಕು. ಇಲ್ಲಿ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? dy/dt ಆಗುತ್ತೆ. ಇಲ್ಲಿ ಏನಿದೆ ನೋಡಿ, ಟಿ ಜಾಗದಲ್ಲಿ ಟಿ ಇದ್ದರೆ ನಾವು ಡೈರೆಕ್ಟಾಗಿ ಫಾರ್ಮುಲಾ ಹಚ್ಚಿದ್ವಿ, ಬಟ್ ಇಲ್ಲಿ ಏನು ಬಂದಿದೆ? 2t ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಬಂದ್ರೆ ನೀವೇನು ಮಾಡಬೇಕು? ಕಾಸ್ ಫಾರ್ಮುಲಾ ಹಚ್ಚಬೇಕು. ಕಾಸ್ ಡಿಫ್ರೆನ್ಸಿಯೇಷನ್ ಏನಿದೆ? ಮೈನಸ್ ಸೈನ್ ಆಫ್ 2t ಇದೆ. ಅದಾದಮೇಲೆ ಎಕ್ಸ್ಟ್ರಾ ಟರ್ಮ್ ಏನಿದೆ? 2t ಅನ್ನೋದು ಎಕ್ಸ್ಟ್ರಾ ಟರ್ಮ್ ಇದೆ. ಸೊ ಅದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಿದೆ ಅದು? 2t ಅನ್ನೋದು ಎಕ್ಸ್ಟ್ರಾ ಟರ್ಮ್ ತೊಗೋಬೇಕು. ಇಲ್ಲಿ dt ಬರೆದಿರಬೇಕು, ಯಾಕಂದರೆ ನಾವು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ಏನಾಗುತ್ತೆ ನೋಡಿ, ಸೈನ್ ಆಫ್ 2t. ಸೊ 2 ಆ್ಯಸ್ ಇಟ್ ಈಸ್ ಬರೀತೀರಾ, ಟಿ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಗೊತ್ತಾಯ್ತಾ? ಸೊ ಟಿ ಡಿಫ್ರೆನ್ಷಿಯೇಷನ್ ಎಷ್ಟಾಯಿತು ಇವಾಗ? 1. 2 × 1 ಅಂದರೆ 2 ಆಯಿತು. ಲಾಸ್ಟ್ ಆನ್ಸರ್ 2 sin of 2t ಅನ್ನೋದು ನಿಮ್ಮದು ಆನ್ಸರ್ ಆಯಿತು. ಇದು ಕ್ಲಿಯರ್ ಆಯಿತಾ? ಸೊ ಇದಾದಮೇಲೆ x = ತೊಗೊಳ್ಳಿ. x = ಏನಿದೆ? sin t ಅಂತಿದೆ. ಸೊ ಇದ್ರದ್ದು ಡಿಫ್ರೆನ್ಷಿಯೇಷನ್ ಎಷ್ಟಾಗುತ್ತೆ? dx/dt ತೊಗೊಂಡ್ರೆ ಸೈನ್ ಡಿಫ್ರೆನ್ಷಿಯೇಷನ್ cos t ಆಗುತ್ತೆ. ಇದು ಸಿಂಪಲ್ ಇದೆ, ಕರೆಕ್ಟಾ? ಸೊ ಎರಡು ರಿಸಲ್ಟ್ ಸಿಕ್ಕಾದ್ಮೇಲೆ ಲಾಸ್ಟಿಗೆ ಆನ್ಸರ್ dy/dx = ಏನಿತ್ತು ಫಾರ್ಮುಲಾ? dy/dt / dx/dt. ಸೊ dy/dt ಆನ್ಸರ್ ಎಷ್ಟು ಬಂದಿದೆ? 2 sin 2t ಇದೆ, ಹೋಲ್ ಡಿವೈಡೆಡ್ ಬೈ dx/dt ಆನ್ಸರ್ ಎಷ್ಟು ಬಂದಿದೆ? cos t ಬಂದಿದೆ. ಓಕೆ, ಇಷ್ಟು ಬರೆದ್ರೆ ನೀವು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಇಲ್ಲೇನಾದರೂ ಫಾರ್ಮುಲಾ ಹಚ್ಬೋದು. sin 2t ಫಾರ್ಮುಲಾ ಏನಿದೆ? 2 cos t × sin t ಅಂತ ಬರಿಬೋದು. ಅದಾದಮೇಲೆ cos t ಕ್ಯಾನ್ಸಲ್ ಆಗಿ ಅದನ್ನ ಆನ್ಸರ್ ಕೂಡ ಮಾಡ್ಬೋದು. ಯಾವ ಥರ ಅಂದರೆ, ಇಲ್ಲಿ ಸೈನ್ ಆಫ್ 2t ಫಾರ್ಮುಲಾ ಅಂದರೆ ಏನಾಗುತ್ತೆ? sin 2t ಫಾರ್ಮುಲಾ 2 × sin t cos t ಆಗುತ್ತೆ, ಡಿವೈಡೆಡ್ ಬೈ cos t. ಅಂದರೆ ಈ cos t ಕ್ಯಾನ್ಸಲ್ ಆಗುತ್ತಾ? ಹಾಗೆ ಉಳಿತೇನೆ, ಇದು 2 × 2 4 ಆಗುತ್ತೆ. ಅಂದರೆ ಫೈನಲಿ -4 × sin t. ಇದು ನಿಮ್ಮದು dy/dx ಆನ್ಸರ್ ಆಗುತ್ತೆ. ಇಲ್ಲ ನೀವು ಇಷ್ಟೇ ಮಾಡ್ತಿದ್ರು ಓಕೆ, ನೋ ಪ್ರಾಬ್ಲಮ್, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನು ಪ್ಯಾರಾಮೆಟ್ರಿಕ್ ಮೇಲೂ ಕೂಡ 3 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. 3 ಮಾರ್ಕ್ಸ್ ಬಂದಿಲ್ಲ ಅಂದರೆ 2 ಮಾರ್ಕ್ಸಲ್ಲಿ ಕೇಳಿರ್ತಾರೆ. ಸಿಂಪಲ್ ಆಗಿರೋದು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಸ್ವಲ್ಪ ಹಿಂದೆ ಆದರೆ ಅದು 3 ಮಾರ್ಕ್ಸಿಗೆ ಬರುತ್ತೆ. ಸೊ ಇಲ್ಲಿ ನೋಡಿ, dy/dx = ಇಲ್ಲಿವರೆಗೂ ಮಾಡಿದರೆ ನಿಮಗೆ ಸಾಕು, ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಏನಿದೆ? ಸಿಂಪಲ್ ಇದೆ. ಏನಿದೆ? x = 4t ಇದೆ, y = 4/t ಇದೆ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ y = ತೊಗೊಳ್ಳಿ, 4/t ಆಗುತ್ತೆ. ಇಲ್ಲಿ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟಿನೇ ಮಾಡಬೇಕು. ಇವಾಗ dy/dt ಆಗುತ್ತೆ. ಇಲ್ಲಿ 4 ಆ್ಯಸ್ ಇಟ್ ಈಸ್ ಬರೆದ್ರೆ ಇಲ್ಲಿ ಏನು ಉಳಿತು? 1/t ಉಳಿತು. 1/t ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ? -1/t² ಆಗುತ್ತೆ. ಅಂದರೆ 1/x ಡಿಫ್ರೆನ್ಷಿಯೇಷನ್ ಏನಿತ್ತು? -1/x² ಬರೀತಿದ್ರಿ, ಬಟ್ ಇಲ್ಲಿ ಏನಿದೆ? 1/t ಇದೆ. ಅಂದರೆ ಇದರ ಆನ್ಸರ್ ಏನಾಗುತ್ತೆ? -1/t² ಆಗುತ್ತೆ. ಓಕೆ, ಇದನ್ನು ನಾವು ಈ ಥರನೂ ಬರಿಬೋದು, -4/t² ಅಂತ. ಕರೆಕ್ಟಾ? ಓಕೆ, ನಿಮಗೇನು ಬಂತು? dy/dx ಬಂತು. ಅದೇ ರೀತಿ x = ತೊಗೊಳ್ಳಿ, ಏನಿದೆ? 4t ಇದೆ. 4t ಡಿಫ್ರೆನ್ಷಿಯೇಷನ್ dx/dt = 4 × t ಡಿಫ್ರೆನ್ಷಿಯೇಷನ್ 1 ಇದೆ. ಅಂದರೆ 4 ಆನ್ಸರ್ ಆಯಿತು. ಸೊ 2 ಆನ್ಸರ್ ಸಿಕ್ಕಾದ್ಮೇಲೆ ಲಾಸ್ಟಿಗೆ ನೀವು dy/dx = dy/dt ಆನ್ಸರ್ ಎಷ್ಟು ಬಂದಿದೆ? ಇಲ್ಲಿದೆ -4/t² ಬಂದಿದೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಬಂದಿದೆ? 4 ಇದೆ. ಸೊ ಇದನ್ನು ನಾವು ಈ ಥರ ಬರಿಬೋದು, 4/t². ಅದರಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಏನಾಗುತ್ತೆ? 1/4 ಆಗುತ್ತೆ. ಇವಾಗ ಇದು 4 ಕ್ಯಾನ್ಸಲ್ ಆಗಿ ಉಳಿದಷ್ಟು ಆನ್ಸರ್ -1/t². ಸೊ ಇದು ನಿಮ್ಮದು ಆನ್ಸರ್ ಆಗಿರುತ್ತೆ. ಇನ್ನು 2 ಮಾರ್ಕ್ಸ್ ಒಳಗೆ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇಲ್ಲ 2 ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸಲ್ಲಿ ಈ ಥರ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿವರೆಗೂ ನಾವು ಕ್ವಶನ್ ನಂಬರ್ 1 ಇಂದ 4 ಏನು ಮಾಡಿದ್ವಿ? ಇವೆಲ್ಲ ಸಿಂಪಲ್ ಕ್ವಶನ್ಸ್. ಬರುವಂಥ ಚಾನ್ಸಸ್ 1 ಮಾರ್ಕ್ಸಿಗೆ ಇಲ್ಲ ಅಂದರೆ 2 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್. ಬಟ್ ಇನ್ನು ಆದಮೇಲೆ ಏನು ಬರ್ತಾವೆ ನೋಡಿ, 5 ಇಂದ ಹಿಡಿದು 11ವರೆಗೂ ಇವೆಲ್ಲ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, 3 ಮಾರ್ಕ್ಸ್ ಕ್ವಶನ್ ಇದ್ರ ಮೇಲೆ ಬಂದೇ ಬರುವಂಥ ಚಾನ್ಸಸ್ ಭಾಳ ಇದೆ. ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿನ ಏನು ಮಾಡಬೇಕಾಗಿರೋದು? ಪ್ಯಾರಾಮೆಟ್ರಿಕ್ ಏನಿದೆ? ಟೀಟಾ ಅನ್ನೋದು ಇದೆ ಇಲ್ಲಿ. ಓಕೆ, ಸೊ ನಾನು ಏನು ಮಾಡ್ತಾ ಇದ್ದೀನಿ? ಫಸ್ಟು y = ತೊಗೋತಾ ಇದ್ದೀನಿ. ಏನಿದೆ? sin t - sin of 2t. ನೀವು ಫಸ್ಟಿಗೆ ಎಕ್ಸ್ ಕೂಡ ತೊಗೋಬೋದು. ಸೊ ಬೆಟರ್ ಈಸಿ ವೇ ಮಾಡಬೇಕಂದ್ರೆ ಫಸ್ಟ್ y = ತೊಗೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಿ. ಅದಾದಮೇಲೆ x = ತೊಗೊಳ್ಳಿ. ಓಕೆ, ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟೀಟಾ. ಇಲ್ಲಿ ಈ ಸೈಡ್ ಏನಾಗುತ್ತೆ? dy/dθ ಆಗುತ್ತೆ. ಇಲ್ಲಿ sin θ ಇದೆ. sin θ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ?
ಕಾಸ್ ಟೀಟಾ ಆಗುತ್ತೆ ಮೈನಸ್ ಇಲ್ಲಿ ಸೈನ್ 2 ಟೀಟಾ ಇದೆ, ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ 2 ಟೀಟಾ, 2 ಟೀಟಾ ಡಿಫ್ರೆನ್ಷಿಯೇಷನ್ ಎಕ್ಸ್ಟ್ರಾ ಟರ್ಮ್ ಇದೆ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಆ್ಯಸ್ ಇಟ್ ಈಸ್ ಬರುತ್ತೆ, ಟೀಟಾ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಸೊ ಅಂದರೆ ಇದು ನಿಮ್ಮದು ಆನ್ಸರ್ ಆಯಿತು ಇವಾಗ. ಸೊ ಇದನ್ನು ನೀವು ಇನ್ನೂ ಸತಿ ಬರೆದ್ರೆ dy ಬೈ ಡಿ ಟೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಟೀಟಾ ಮೈನಸ್ 2 ಫಸ್ಟಿಗೆ ಬರೆದಿರಿ 2 ಕಾಸ್ 2 ಟೀಟಾ ಆಯಿತು. ಸೊ ಇದು ಕಂಪ್ಲೀಟ್ ಆಯಿತಾ? ಓಕೆ, ನೆಕ್ಸ್ಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ತೊಗೊಳ್ಳಿ. ಏನಿದೆ ಕಾಸ್ ಆಫ್ ಟಿ ಮೈನಸ್ ಕಾಸ್ ಆಫ್ 2t ಇದೆ. ಇಲ್ಲಿನೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಬೇಕು. ಡಿ ಎಕ್ಸ್ ಬೈ ಡಿ ಟೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಏನಿದೆ ಮೈನಸ್ ಆಫ್ ಸೈನ್ ಟಿ ಇದೆನಾ? ಓಕೆ, ಅದಾದಮೇಲೆ ಇಲ್ಲಿ ಮತ್ತೆ ಮೈನಸ್ ಇದೆ ಕಾಸ್ ಡಿಫ್ರೆನ್ಷಿಯೇಷನ್, ಮತ್ತು ಇಲ್ಲಿ ಮೈನಸ್ ಆಫ್ ಸೈನ್ ಆಫ್ 2t ಇದೆ, ಮೈನಸ್ ಮೈನಸ್ ಇದು ಪ್ಲಸ್ ಆಗಿಬಿಡ್ತು, ಇದು 2t ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ 2 ಬರುತ್ತೆ. ಕರೆಕ್ಟಾ? ಸೊ ಇದನ್ನೇ ನೀವು ಈ ರೀತಿಯೂ ಬರೀಬೋದು. ಡಿ ಎಕ್ಸ್ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು, ಇದು ಫಸ್ಟ್ ಪ್ಲಸ್ ಇದ್ದದ್ದು ನಾನು ಫಸ್ಟ್ ಬರಿತಾ ಇದ್ದೀನಿ. ಏನಿದೆ ಇದು 2 ಸೈನ್ ಆಫ್ 2 ಟೀಟಾ ಮೈನಸ್ ಸೈನ್ ಟೀಟಾ. ಕರೆಕ್ಟಾ? ಸೊ ಇದಾದಮೇಲೆ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಬರೆದ್ರೆ ಮುಗೀತು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ ನಮ್ಮದು ಆನ್ಸರ್? ಕಾಸ್ ಟಿ ಮೈನಸ್ 2 ಕಾಸ್ ಆಫ್ 2t ಡಿವೈಡೆಡ್ ಬೈ 2 ಸೈನ್ 2 ಟೀಟಾ ಆ್ಯಂಡ್ ಸೈನ್ ಟೀಟಾ. ಓಕೆ, ಎಷ್ಟು ಬರ್ತದೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ ಕಾಸ್ 2 ಟೀಟಾ ಫಾರ್ಮುಲಾ, ಇಲ್ಲಿ ಸೈನ್ 2 ಟೀಟಾ ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡಿ ಬರೆದ್ರು ಕೂಡ ಅದು ಕೂಡ ಕರೆಕ್ಟಾಗಿರುತ್ತೆ. ಇಷ್ಟು 1 more ಎಕ್ಸಾಂಪಲ್ 6th ಒನ್ ಇದೆ, ಇದು ಕೂಡ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಟೀಟಾ ಮೈನಸ್ ಸೈನ್ ಟೀಟಾ ಇದೆ. ಇಲ್ಲಿ ವೈ ಇಸ್ ಈಕ್ವಲ್ಸ್ ಟು ಎ ಇಂಟು ಬ್ರಾಕೆಟ್ 1 ಇದೆ, ಇಲ್ಲಿ 1 ಪ್ಲಸ್ ಕಾಸ್ ಟೀಟಾ ಇದೆ. ಸೊ ಫಸ್ಟ್ ನಾನು ವೈ ಇಸ್ ಈಕ್ವಲ್ಸ್ ಟು ತೊಗೋತಾ ಇದ್ದೀನಿ. ಇಲ್ಲಿ ವೈ ಇಸ್ ಈಕ್ವಲ್ಸ್ ಟು ಏನಿದೆ ಎ ಇಂಟು 1 ಪ್ಲಸ್ ಕಾಸ್ ಟೀಟಾ. ಸೊ ಇದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಇದೇನಾಯಿತು? ಡಿ ವೈ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 0 ಆಗುತ್ತೆ, ಪ್ಲಸ್ ಕಾಸ್ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಮೈನಸ್ ಸೈನ್ ಟೀಟಾ ಆಗುತ್ತೆ. ಸೊ ಇದನ್ನು ನೀವು ಈ ಥರ ಬರೀಬೋದು. ಡಿ ವೈ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎ ಸೈನ್ ಟೀಟಾ ಆಯಿತು. ಕರೆಕ್ಟ್? ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ ಇದೆ. ಏನಿದೆ ನಿಮ್ದು ಇನ್ನೊಂದು ರಿಸಲ್ಟು? ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟೀಟಾ ಮೈನಸ್ ಸೈನ್ ಟೀಟಾ ಇದೆ. ಕರೆಕ್ಟಾ? ಸೊ ಇದಕ್ಕೆ ನಾವೇನು ಮಾಡಬೇಕು ಇವಾಗ? ಇದು ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಬೇಕು. ಸೊ ಡಿ ಎಕ್ಸ್ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎ ಆ್ಯಸ್ ಇಟ್ ಈಸ್ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಆಗುತ್ತೆ. ಇಲ್ಲಿ ಟೀಟಾ ಮಾಡ್ತಾ ಇದ್ದೀವಿ ಡಿಫ್ರೆನ್ಷಿಯೇಷನ್, ಇಲ್ಲಿ 1 ಆಗುತ್ತೆ. ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಆಗುತ್ತೆ. ಕರೆಕ್ಟಾ? ಸೊ ಡಿ ಎಕ್ಸ್ ಬೈ ಡಿ ಟೀಟಾ ಬಂತು, ಡಿ ವೈ ಬೈ ಡಿ ಟೀಟಾ ಬಂತು. ಲಾಸ್ಟ್ ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಟೀಟಾ ಆನ್ಸರ್ ಎಷ್ಟು ಬಂದಿದೆ? ಮೈನಸ್ ಎ ಡಿವೈಡ್ ಬೈ ಸೈನ್ ಟೀಟಾ ಬಂದಿದೆ, ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ ಆನ್ಸರ್ ಎಷ್ಟು ಬಂದಿದೆ? ಎ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಟೀಟಾ ಅಂತ ಬಂದಿದೆ. ಇವಾಗ ಇದು ಟೀಟಾ ಇದು ಸಾರಿ ಎ ಗೆಟ್ ಕ್ಯಾನ್ಸಲ್ ಆಗಿಬಿಡ್ತಾ? ಓಕೆ, ಉಳಿದಿದ್ದೆಷ್ಟು ಆನ್ಸರ್ ನಿಮ್ಮದು? ಮೈನಸ್ ಸೈನ್ ಟೀಟಾ, ಇಲ್ಲಿ 1 ಮೈನಸ್ ಕಾಸ್ ಟೀಟಾ ಇದೆ. ಸೈನ್ ಟೀಟಾ ಫಾರ್ಮುಲಾ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಏನಿದೆ ಸೈನ್ ಟೀಟಾ ಫಾರ್ಮುಲಾ? 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಅಂತ ಬರೀಬೋದಾ ಇದಕ್ಕೆ? ಸೈನ್ ಟೀಟಾ ಈಸ್ ಈಕ್ವಲ್ಸ್ ಟು ಓಕೆ. ಅದೇ ರೀತಿ ಇಲ್ಲಿ ಒಂದಿದೆ, ಇದು 1 ಮೈನಸ್ ಕಾಸ್ ಟಿ. 1 ಮೈನಸ್ ಕಾಸ್ ಟಿ ಅಂದರೆ ಇದು ಫಾರ್ಮುಲಾ ಏನಾಗುತ್ತೆ? 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತಾ? ಓಕೆ, ಇದು ಫಾರ್ಮುಲಾಸ್ ಇದಾವೆ ನೋಡಿ. ಏನಿದೆ ನಿಮ್ಮದು? ಇದು ಕಾಸ್ ಅಂತಂದರೆ ಆ್ಯಕ್ಚುಲಿ ಕಾಸ್ 2 ಟೀಟಾ ಫಾರ್ಮುಲಾ ಏನಿದೆ ನಿಮ್ಮದು? 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂತಿದೆ. ಕರೆಕ್ಟಾ? ಸೊ ಕಾಸ್ ಆಫ್ 2 ಟೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಇದೆ. ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ? ಈ 2ನ ಕ್ಯಾನ್ಸಲ್ ಮಾಡಿದರೆ ಅಂದರೆ ಡಿವೈಡ್ ಬೈ 2 ಮಾಡಿಕೊಂಡ್ರೆ ಇಲ್ಲಿ ಟೀಟಾ ಇತ್ತಂದರೆ ಇದೇನಾಗಿರುತ್ತೆ? ಇಲ್ಲಿ ಟೀಟಾ ಬೈ 2 ಆಗಿರುತ್ತೆ. ಓಕೆ, ಇದನ್ನ ಟರ್ಮ್ ಇಷ್ಟು ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ? 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತೆ. ಇಲ್ಲಿ ಮೈನಸ್ ಇತ್ತು, ಈ ಸೈಡ್ ಬಂದು ಪ್ಲಸ್ ಆಯಿತು. ಇದು ಪ್ಲಸ್ ಇದ್ದದ್ದು ಈ ಸೈಡ್ ಹೋಗಿದ್ರೆ 1 ಮೈನಸ್ ಕಾಸ್ ಟಿ ಆಗೈತೆ. ಅಂದರೆ 1 ಮೈನಸ್ ಕಾಸ್ ಟೀಟಾ ಈಸ್ ಈಕ್ವಲ್ಸ್ ಟು ಏನಾಯ್ತು ನಿಮ್ಮ ಫಾರ್ಮುಲಾ? 2 ಸೈನ್ ಸ್ಕ್ವೇರ್ ಟೀಟಾ ಬೈ 2. ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಅದೇ ರೀತಿ ಸೈನ್ ಟೀಟಾ ಫಾರ್ಮುಲಾನು ಅದೇ ರೀತಿ ಆಗುತ್ತೆ. ಓಕೆ, ಸೊ ಇವಾಗ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ? ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ಇದೆ, ಇದ್ರದ್ದು 1 ಟರ್ಮು ಇದು ಕಂಪ್ಲೀಟ್ ಟರ್ಮ್ ಕ್ಯಾನ್ಸಲ್ ಆಯಿತು. ಉಳಿತೇನೋ ಕಾಸ್ ಬೈ ಸೈನ್ ಉಳಿತು. ಇಲ್ಲಿ 1 ಟರ್ಮ್ ಉಳಿದಿದೆಯಲ್ಲ. ಓಕೆ, ಕಾಸ್ ಬೈ ಸೈನ್ ಅಂತಂದರೆ ಏನಾಗುತ್ತೆ? ಇವಾಗ ಕಾಟ್ ಆಫ್ ಟೀಟಾ ಬೈ 2 ಆಯಿತು. ಇಲ್ಲಿ ಒಂದು ಮೈನಸ್ ಇತ್ತು, ಸೊ ಮೈನಸ್ಸಿಗೆ ಮೈನಸ್ ಬರ್ಬಿಡಿ. ಇಷ್ಟು ಬರೆದ್ರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು 2-3 ಸತಿ ಬಂದಿದೆ ನಿಮ್ಮದು ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಮದು 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ 7th ಒನ್. ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಕ್ಯೂಬ್ ಟಿ ಇದೆ ಡಿವೈಡ್ ಬೈ ರೂಟ್ ಆಫ್ ಕಾಸ್ 2t ಇದೆ.
ಅದಾದಮೇಲೆ y ಈಕ್ವಸ್ ಟು ಕಾಸ್ ಕ್ಯೂಬ್ ಟಿ ಇದೆ, ರೂಟ್ ಆಫ್ ಕಾಸ್ 2t ಇದೆ. ಸೊ ಟಿ ಅನ್ನೋದ್ರಲ್ಲಿ ಏನಾಗುತ್ತೆ, ಪ್ಯಾರಾಮೀಟರ್ ಆಗುತ್ತೆ. ಸೊ ಇದು ಸ್ವಲ್ಪ ದೊಡ್ಡದಾಗ್ಬೋದು. ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆ ಫಸ್ಟು ನಾನು y ಈಕ್ವಸ್ ಟು ತೊಗೋತಾ ಇದ್ದೀನಿ. ಫಸ್ಟು y ಈಕ್ವಸ್ ಟು ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ ಆಫ್ 2t ಇದೆ. ಇದಕ್ಕೆ ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಸೊ ಟಿ ಮಾಡಿದರೆ ಏನಾಗುತ್ತೆ, ಇದು ಡಿ ವೈ ಬೈ ಡಿ ಟಿ ಆದರೆ ಇಲ್ಲಿ ಕಾಸ್ ಕ್ಯೂಬ್ ಅಂದರೆ ಯು ಬೈ ವಿ ಫಾರ್ಮುಲಾ. ಯು ಬೈ ವಿ ಫಾರ್ಮುಲಾ ಏನಿದೆ ನೋಡಿ, ಇಲ್ಲಿ ಯು ಮೊದಲು ಡಿಫ್ರೆನ್ಷಿಯೇಟ್ ಮಾಡಬೇಕು, ವಿ ಆ್ಯಸ್ ಇಟ್ ಈಸ್ ಇರಬೇಕು, ಮೈನಸ್ ವಿ ಡ್ಯಾಶ್ ಯು ಆ್ಯಸ್ ಇಟ್ ಈಸ್ ಡಿವೈಡ್ ಬೈ ವಿ ಸ್ಕ್ವೇರ್ ಇದೆ. ಸೊ ಇದಕ್ಕೆ ನೀವು ಏನಂತ ಕೊಡಿ, ಯು ಅಂತ ಕೊಡಿ, ಇದಕ್ಕೆ ನೀವು ವಿ ಅಂತ ಕೊಡಿ ಮಾಡಿದೆ. ಸೊ ಯು ಬೈ ವಿ ಫಾರ್ಮುಲಾ ಏನಿದೆ ನೋಡಿ, ಫಸ್ಟ್ ವಿ ಆ್ಯಸ್ ಇಟ್ ಈಸ್ ಅಂದರೆ ಕಾಸ್ ಆಫ್ 2t ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಸೊ ನಾವು ಇದಕ್ಕೆ ಯು ಕೊಟ್ಟರೆ ಇದೇನಿತ್ತು ನಮ್ಮದು ಕಾಸ್ ಕ್ಯೂಬ್ ಟಿ ಇದೆ. ಸೊ ಕಾಸ್ ಕ್ಯೂಬ್ ಟಿ ಇದ್ದದನ್ನು ನೀವು ಕಾಸ್ ಟಿ ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಓಕೆ, ಅಂದರೆ ಇವಾಗ ಏನಾಯ್ತಿದ್ದು ಟಿ ಕ್ಯೂಬ್ ಫಾರ್ಮುಲಾ ಆಯಿತು. ಸೊ ಟಿ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 3t² ಆಗುತ್ತೆ. ಕರೆಕ್ಟಾ? ಸೊ 3 ಆ್ಯಸ್ ಇಟ್ ಈಸ್ ಬರೀರಿ. ಟಿ ಇದ್ದಲ್ಲಿ ಕಾಸ್ ಇದೆ, ಸೊ ಕಾಸ್ ಟಿ ಆಗುತ್ತೆ, ಹೋಲ್ ರೇಸ್ ಟು 2 ಆಯಿತು. ಕರೆಕ್ಟಾ? ಸಪೋಸ್ ಇವಾಗ ಎಕ್ಸ್ ಕ್ಯೂಬ್ ಇದ್ದರೆ ನೀವು ಇದ್ದದ್ದು ಡಿಫ್ರೆನ್ಷಿಯೇಷನ್ ಏನಂತ ಬರೀತಿದ್ರಿ, 3x² ಅಂತ ಬರೀತಿದ್ರಿ. ಸೊ ಇದು ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, ಕಾಸ್ ಟಿ ಬಂದಿದೆ. ಅದು ಎಕ್ಸ್ಟ್ರಾ ಟರ್ಮ್ ಇದೆ, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ಮತ್ತೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೀನಿ. ಕಾಸ್ ಟಿ ಅನ್ನೋದು ಎಕ್ಸ್ಟ್ರಾ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಅದಾದಮೇಲೆ ಮೈನಸ್. ಇವಾಗ ಕಾಸ್ ಕ್ಯೂಬ್ ಟಿ ಆ್ಯಸ್ ಇಟ್ ಈಸ್ ಇಡ್ತೀರಾ, ಇದು ಆ್ಯಸ್ ಇಟ್ ಈಸ್ ಅಂದರೆ ಯು ಆ್ಯಸ್ ಇಟ್ ಇದೆ ಅಕಾರ್ಡಿಂಗ್ ಟು ಫಾರ್ಮುಲಾ. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ ಹೇಳಿ, 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಇದೆ. ಕರೆಕ್ಟಾ? ಸೊ ನಾನಿಲ್ಲಿ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಕಾಸ್ ಆಫ್ 2t. ಎಕ್ಸ್ಟ್ರಾ ಟರ್ಮ್ ಏನು ಬಂತು ಇಲ್ಲಿ, ಆಫ್ ಕಾಸ್ ಆಫ್ 2t ಇದೆ. ರೂಟ್ ಬರೆಯೋ ಹಾಗಿಲ್ಲ. ಮತ್ತು ಇಲ್ಲಿ ಏನಿತ್ತು ಎಕ್ಸ್ಟ್ರಾ ಟರ್ಮು ಕಾಸ್ 2t ಇತ್ತು, ಅದನ್ನೇ ನೀವು ಮತ್ತೊಂದು ಸರ್ತಿ ಬರ್ತಿದ್ದೀರಾ. ಅದಾದಮೇಲೆ ಫಾರ್ಮುಲಾ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದರೆ ರೂಟ್ ಆಫ್ ಕಾಸ್ 2t ಹೋಲ್ ಸ್ಕ್ವೇರ್ ಇದೆ. ಇದು ವಿ ಸ್ಕ್ವೇರ್ ಫಾರ್ಮುಲಾ. ಇವಾಗ ಇದು ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ, ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು, ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ ನಾನು, ಕಾಸ್ ಆಫ್ 2t, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡಿ, 3 ಕಾಸ್ ಆಫ್ ಟಿ ಹೋಲ್ ಸ್ಕ್ವೇರ್. ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಟಿ ಆಗುತ್ತೆ, ಮೈನಸ್ ಆಫ್ ಸೈನ್ ಟಿ ಆಗುತ್ತೆ, ಮೈನಸ್ ಇಲ್ಲಿ ಕಾಸ್ ಕ್ಯೂಬ್ ಟಿ ಇದೆ, ಡಿನಾಮಿನೇಟರಲ್ಲಿ 2 ಕಾಸ್ 2t ಇದೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟಿನ, ಸೊ ಇದು ಮೈನಸ್ ಮೈನಸ್ ಇದ್ದು ಪ್ಲಸ್ ಆಗಿಬಿಡುತ್ತೆ. ಅದಾದಮೇಲೆ ಉಳಿತೈತೀನಿ ಇಲ್ಲಿ ಸೈನ್ ಆಫ್ 2t ಆಗುತ್ತೆ. ಸೊ 2t ಟಿ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೊ 1 ಆಗುತ್ತೆ, 2 ಆ್ಯಸ್ ಇಟ್ ಇಸ್ ಉಳಿತು ಅಂದರೆ ಇಲ್ಲಿ 2 ಉಳಿತು. ಅದಾದಮೇಲೆ ಹೋಲ್ ಡಿವೈಡೆಡ್ ಬೈ ಇಲ್ಲಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿದಿದ್ದೇನೆ, ಇಲ್ಲಿ ಬರೀ ಕಾಸ್ ಆಫ್ 2t ಉಳಿದಿದೆ. ಕರೆಕ್ಟಾ? ಸೊ ಇವಾಗ ಇದ್ರದ್ದು ಎಲ್ ಸಿ ಎಮ್ನ ನಾನು ತೊಗೋತಾ ಇದ್ದೀನಿ. ಏನಿದೆ ನಮ್ಮದು ಎಲ್ ಸಿ ಎಮ್ ಇಲ್ಲಿ 2. ಇದು ಬೆಟರ್ ನೀವು ಈ 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಕರೆಕ್ಟಾ? ಇವಾಗ ಇಲ್ಲಿ ಏನು ಬಂತು ನಮ್ಮದು ಡಿನಾಮಿನೇಟರಲ್ಲಿ ರೂಟ್ ಆಫ್ ಕಾಸ್ 2t ಇದೆ. ಸೊ ಇದನ್ನು ನಾನು ಎಲ್ ಸಿ ಎಮ್ ತೊಗೊಂಡ್ಬಿಟ್ರೆ ಇಲ್ಲಿ ಆಲ್ರೆಡಿ ಏನಿದೆ ನಮ್ಮದು ಡಿನಾಮಿನೇಟರ್ಗೆ ಕಾಸ್ ಆಫ್ 2t ಇದೆ. ಇದನ್ನ ಎಲ್ ಸಿ ಎಮ್ ತೊಗೊಂಡ್ರೆ ಇದನ್ನು ಎಲ್ಲಿ ಬರೀಬೋದಾ, ಏನಿದೆ ನಿಮ್ಮದು ಎಲ್ ಸಿ ಎಮ್ ಕಾಸ್ ಆಫ್ 2t. ಇದು ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಬರೀಬೋದು. ಸೊ ಅಂದರೆ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾ. ಸೊ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ರೂಟ್ ಇದೆ, ಇಲ್ಲಿ ರೂಟ್ ಇದೆ ಅಂದರೆ ರೂಟ್ ಕ್ಯಾನ್ಸಲ್ ಆಗಿ ಇದು 1 ಟರ್ಮ್ ಉಳಿದು ಬಿಡ್ತೈತಿ. ಓಕೆ, ಅದು ನಾನು ರೂಟ್ ತೆಗೆದುಬಿಟ್ಟು ಬರಿತಾ ಇದ್ದೀನಿ, ಕಾಸ್ ಆಫ್ 2t. ಇದು 3 ಇದೆ, ಅದನ್ನು ನಾನು ಮೊದಲಿಗೆ ಬರಿತಾ ಇದ್ದೀನಿ. ಇಲ್ಲಿ ಒಂದು ಮೈನಸ್ ಇದೆ ನೋಡಿ, ಅದನ್ನು ಕೂಡ ಮೊದಲಿಗೆ ಬರಿತಾ ಇದ್ದೀನಿ. ಅದಾದಮೇಲೆ ಉಳಿತೇನು ಇಲ್ಲಿ ಕಾಸ್ ಆಫ್ ಟೀಸ್, ಇದು ಕಾಸ್ ಸ್ಕ್ವೇರ್ ಟಿ ಉಳಿತು, ಇಲ್ಲಿ ಸೈನ್ ಟಿ ಉಳಿತು. ಅದಾದಮೇಲೆ ಪ್ಲಸ್ಸು ಇಲ್ಲಿ ಏನು ಉಳಿದಿದೆ, ಕಾಸ್ ಕ್ಯೂಬ್ ಟಿ, ಅದಾದಮೇಲೆ ಸೈನ್ ಆಫ್ 2t ಉಳಿತು. ಕರೆಕ್ಟಾ? ಸೊ ಇದು ಬಂತು ನಿಮ್ಮದು ಡಿ ವೈ ಬೈ ಡಿ ಟಿ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ ಇಸ್ ಈಕ್ವಸ್ ಟು ತೊಗೋಬೇಕು. ಇವಾಗ ಎಕ್ಸ್ ಇಸ್ ಈಕ್ವಸ್ ಟು ಏನಿತ್ತು ನೋಡಿ, sin cube of a t divided by root of a cos of a 2t. ಕರೆಕ್ಟಾ? ಓಕೆ, ಸೊ ಇಲ್ಲಿ ಕೂಡ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು, ಯು ಬೈ ವಿ ಫಾರ್ಮುಲಾ. ಸೊ ಫಾಸ್ಟಾಗಿ ಅಪ್ಲೈ ಮಾಡಿ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಸ್ ಟು. ಓಕೆ, ಸೊ ಇಲ್ಲಿನೂ ಏನಾಗುತ್ತೆ, ಇದು ವಿ ಆ್ಯಸ್ ಇಟ್ ಈಸ್ ಬರೀತೀರಾ ಅಂದರೆ ಕಾಸ್ ಆಫ್ 2t ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಕ್ಯೂಬ್. ಸೈನ್ ಕ್ಯೂಬ್ ಏನಾಗುತ್ತೆ, 3 ಸೈನ್ ಆಫ್ ಸೈನ್ ಸ್ಕ್ವೇರ್ ಆಫ್ ಟಿ ಆಗುತ್ತೆ, ಎಕ್ಸ್ಟ್ರಾ ಟರ್ಮು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಟಿ ಆಗುತ್ತೆ. ಅದಾದಮೇಲೆ ಮೈನಸ್ಸು, ಇವಾಗ ರೂಟ್ ಆಫ್ ಇವಾಗ ಸೈನ್ ಕ್ಯೂಬ್
ಟಿ ಆ್ಯಸ್ ಇಟ್ ಈಸ್ ಇಡ್ತೀರಾ. ಇವಾಗ ರೂಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂದರೆ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಅಂದರೆ ಕಾಸ್ ಆಫ್ 2t, ಅದಾದಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ 2t. ಸೊ ಇದೇ ಫಾರ್ಮಲ್ಲಿ ಇಲ್ಲಿ ಏನು ಸೇಮ್ ಮೆಥಡ್ ಅದೇ ಥರನೇ ಇಲ್ಲಿ ಕೂಡ ಬಂದಿರೋದು. ಓಕೆ, ಹೋಲ್ ಡಿವೈಡೆಡ್ ಬೈ ಏನಿತ್ತು ಇಲ್ಲಿನೂ ವಿ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿತದೆ ಇಲ್ಲಿ ಕಾಸ್ ಆಫ್ 2t ಉಳಿತು. ಸೊ ಇದನ್ನು ನೀವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರೀದ್ಬಿಟ್ರಿ. ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಇಲ್ಲೇನಾಗುತ್ತೆ ನೋಡಿ, ಸ್ಟೆಪ್ ಇದು ಆ್ಯಸ್ ಇಟ್ ಈಸ್ ಬರೀತಾ ಇದೆ ನಾನು. ಕಾಸ್ ಆಫ್ 2t ಆ್ಯಸ್ ಇಟ್ ಈಸ್, ಇಲ್ಲಿ 3 ಸೈನ್ ಸ್ಕ್ವೇರ್ ಟಿನೂ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಟಿ ಏನಾಗುತ್ತೆ, ಕಾಸ್ ಟಿ ಆಗುತ್ತಾ, ಕಾಸ್ ಟಿ ಆಯಿತು. ಅದಾದಮೇಲೆ ಮೈನಸ್ ಇಲ್ಲೇನಾಗುತ್ತೆ ಸೈನ್ ಕ್ಯೂ ಟಿ ಇದೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 2 ಸೈನ್ ರೂಟ್ ಆಫ್ ಕಾಸ್ 2t ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಅಂದರೆ ಏನಾಗುತ್ತೆ, ಮೈನಸ್ ಸೈನ್ ಬರುತ್ತೆ, ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಮೈನಸ್ ಆಫ್ ಸೈನ್ ಆಫ್ 2t ಮತ್ತು 2t ಡಿಫ್ರೆನ್ಸಿಯೇಷನ್ 2 ಬರುತ್ತೆ, ಇದು 2 ಇದು 2 ಕ್ಯಾನ್ಸಲ್ ಆಗುತ್ತೆ. ಹೋಲ್ ಡಿವೈಡೆಡಲ್ಲಿ ಏನಿದೆ ಕಾಸ್ ಆಫ್ 2t ಇದೆ. ಅರ್ಥ ಆಗ್ತಾ ಇದೆಯಾ? ಓಕೆ, ಇಲ್ಲಿನೂ ಏನು ಮಾಡಿ ಎಲ್ ಸಿ ಎಮ್ ತೊಗೊಳ್ತಾ ಹೋಗಿ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇದು ಕ್ಯಾನ್ಸಲ್, ಇಲ್ಲೇನೂ ಏನೂ ಇಲ್ಲ, ಇಲ್ಲಿ 1 ಇರುತ್ತೆ, ಕರೆಕ್ಟಾ? ಸೊ ಇದು ರೂಟ್ ಇದೆ ಅಂದರೆ ಇದ್ರ ಜೊತೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಡಿನಾಮಿನೇಟ್ರಲ್ಲಿ ಏನಿತ್ತು ಆಲ್ರೆಡಿ ಕಾಸ್ ಆಫ್ 2t ಇತ್ತು, ಇದನ್ನ ಎಲ್ ಸಿ ಎಮ್ ತೊಗೊಂಡಿದ್ದನ್ನು ನಾನು ಇಲ್ಲಿ ಕೆಳಗಡೆನೇ ಬರೀತಾ ಇದ್ದೀನಿ. ಇದು ಕಾಸ್ ಆಫ್ 2t ಇದೆ. ಸೊ ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಒಂದೇ ಟರ್ಮ್ ಉಳಿತು, ಏನಿದೆ ಕಾಸ್ ಆಫ್ 2t. ಇಲ್ಲಿ 3 ಇದೆ, ಸೊ 3ನ ನಾನು ಫಸ್ಟಿಗೆ ಬರ್ಕೊಂಡ್ಬಿಡ್ತಾ ಇದ್ದೀನಿ. ಅದಾದಮೇಲೆ ಉಳಿತಿದ್ದೇನೆ ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ಟಿ, ಅದಾದಮೇಲೆ ಕಾಸ್ ಆಫ್ ಟಿ ಪ್ಲಸ್ಸು ಇಲ್ಲಿ ಉಳಿದಿದೆ ಸೈನ್ ಕ್ಯೂಬ್ ಟಿ ಉಳಿದಿದೆ. ಅದಾದಮೇಲೆ ಇಲ್ಲಿ ಸೈನ್ ಆಫ್ 2t ಉಳಿದಿದೆ, ಕರೆಕ್ಟಾ? ಸೊ ಇವಾಗೇನು ಬಂತು ನಿಮ್ಮದು, ಡಿ ವೈ ಬೈ ಡಿ ಟಿ ಬಂತು, ಡಿ ಎಕ್ಸ್ ಬೈ ಡಿ ಟಿ ಬಂತು. ಇವೆರಡು ರಿಸಲ್ಟ್ಸ್ಗಳನ್ನ ತೊಗೊಂಡು ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕು. ಓಕೆ, ಇದು ಸ್ವಲ್ಪ ಲೆಂದಿ ಆಗ್ಬೋದು ಕರೆ, ಬಟ್ ಇದನ್ನು ನೀವು ಈಸಿಯಾಗಿ ಫಾಲೋ ಮಾಡ್ತಾ ಹೋದರೆ ಯು ಬೈ ವಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದರೆ ಆನ್ಸರ್ ಬಂದೇ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಮಾಡಬೇಕು. ಇಲ್ಲಿ ಪ್ಲೇಸ್ ಅವೈಲೇಬಲ್ ಇಲ್ಲ, ಇದನ್ನು ನೀವು ಬರೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಇಲ್ಲೇ ಇದನ್ನು ರಫ್ ಮಾಡಿ ಈ ಸೈಡ್ ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ನಮಗೇನು ಬಂದಿದೆ, ಡಿ ಎಕ್ಸ್ ಬೈ ಡಿ ಟಿ ಬಂದಿದೆ, ಡಿ ವೈ ಬೈ ಡಿ ಟಿ ಬಂದಿದೆ. ಸೊ ನಮಗೆ ಫೈಂಡ್ ಮಾಡಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಟಿಟ ಫಾರ್ಮುಲಾ ಮೇಲ್ಗಡೆ ಬರೀಬೇಕು, ಅಂದರೆ ಇಲ್ಲಿರೋಂಥ ಆನ್ಸರ್. ಸೊ ಇದು ಡಿ ವೈ ಬೈ ಡಿ ಎಕ್ಸ್ ಡಿ ಟಿಟ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿಟ ಮಾಡಬೇಕು. ಸೊ ಇವೆರಡರೊಳಗೆ ಎಲ್ ಸಿ ಎಮ್ ಕಾಮನ್ ಇದೆಯೇ ಎರಡು ಕಡೆ. ಸೊ ಎರಡು ರಿವರ್ಸ್ ಆಗಿದ್ದು, ಎರಡು ಕ್ಯಾನ್ಸಲ್ ಆಗಿಬಿಡುತ್ತಾ. ಏನಿದೆ ನೋಡಿ, ಇಲ್ಲಿನೂ ರೂಟ್ ಆಫ್ ಕಾಸ್ 2t ಅಂದರೆ ಕಾಸ್ 2t ಇದೆ, ಇಲ್ಲಿನೂ ಅದೇ ಇದೆ, ಅಂದರೆ ಇದು ಟೋಟಲಾಗಿ ಎರಡು ರಿಸಲ್ಟ್ಸ್ ಕಡೆ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ, ಕರೆಕ್ಟಾ? ಸೊ ಉಳಿತೇನು, ಇದು ಕಂಪ್ಲೀಟ್ ಟರ್ಮ್, ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ನೋಡಿ. ಏನಿದೆ 3 cos 2t ಆ್ಯಂಡ್ ಕಾಸ್ ಸ್ಕ್ವೇರ್ ಟಿ ಆ್ಯಂಡ್ ಸೈನ್ ಟಿ ಪ್ಲಸ್ ಕಾಸ್ ಕ್ಯೂಬ್ ಟಿ ಸೈನ್ 2t. ಅದೇ ರೀತಿ ಇದು ಕೆಳಗಡೆ ಬರಬೇಕಾಗಿರೋದು 3 cos 2t ಆ್ಯಂಡ್ ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ ಪ್ಲಸ್ ಸೈನ್ ಸ್ಕ್ವೇರ್ ಟಿ, ಅದಾದಮೇಲೆ ಸೈನ್ ಆಫ್ 2t. ಓಕೆ, ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು ಇವಾಗ. ಓಕೆ, ಸೊ ಸಿಂಪ್ಲಿಫೈ ಮಾಡಿ ಕೆಲವೊಂದು ಸತಿ ಇಷ್ಟೇ ಮಾಡಿದರೂ ಕೂಡ ಕರೆಕ್ಟ್ ಆಗುತ್ತೆ. ಕೆಲವೊಂದು ಸತಿ ನಿಮಗೆ ಎಕ್ಸಾಂಪಲಲ್ಲಿ ಪ್ರೂವ್ ದ್ಯಾಟ್ ಅಂತ ಕೊಟ್ಬಿಡ್ತಾರೆ. ಲಾಸ್ಟ್ ಆನ್ಸರ್ ಇದ್ರದ್ದು ಮೈನಸ್ ಆಫ್ ಕಾಟ್ 3t ಏನೋ ಬರುತ್ತೆ. ಸೊ ಅದನ್ನು ನೀವು ಪ್ರೂವ್ ಮಾಡಬೇಕಾಗುತ್ತೆ, ಕರೆಕ್ಟಾ? ಸೊ ಇದನ್ನು ಪ್ರೂವ್ ಮಾಡಂತ ಕೊಟ್ಟರೆ ನೀವು ಕಂಪ್ಲೀಟಾಗಿ ಮಾಡಬೇಕು. ಇಲ್ಲಾಂದರೆ ಇಷ್ಟೇ ಕೊಟ್ಟಿದ್ರೆ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಇಷ್ಟು ಮಾಡಿದ್ರು ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ನಾವು ಅದನ್ನು ಪ್ರೂವ್ ಮಾಡಿಬಿಡುವ ಕಂಪ್ಲೀಟಾಗಿ. ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ಇವಾಗ ನೋಡಿ, ಇಲ್ಲಿ ಲಾಸ್ಟ್ ರಿಸಲ್ಟಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ 2t ಇದೆ, ಇಲ್ಲಿ ಸೈನ್ 2t ಇದೆ. ಸೈನ್ 2t ಫಾರ್ಮುಲಾ ಏನಿದೆ ಹೇಳಿ, ಸೈನ್ ಆಫ್ 2t ಈಸ್ ಈಕ್ವಲ್ಸ್ ಟು 2 ಸೈನ್ ಟಿ ಕಾಸ್ ಟಿ ಅಂತ ಬರೀಬೋದಾ ಫಾರ್ಮುಲಾ. ಸೈನ್ ಆಫ್ 2x ಇಸ್ ಈಕ್ವಲ್ಸ್ ಟು ಅಂತಂದರೆ ಈ ಪ್ಲೇಸಲ್ಲಿ ನಾನು ಏನು ಪೇಸ್ಟ್ ಮಾಡ್ತಾಯಿದ್ದೀನಿ, ಈ ಫಾರ್ಮುಲಾನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅಂದರೆ ಇವಾಗ ಏನಾಯ್ತಿದ್ದ ಜಾಗದಲ್ಲಿ 2 ಸೈನ್ ಟಿ ಕಾಸ್ ಟಿ ಆಯಿತು. ಸೊ ಇಲ್ಲಿ ಕೂಡ ಡಿನಾಮಿನೇಟರ್ ಕೂಡ ನಾನು ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತಾಯಿದ್ದೀನಿ, 2 ಸೈನ್ ಟಿ ಕಾಸ್ ಟಿ, ಕರೆಕ್ಟಾ? ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿದೆ. ಇವಾಗ ನೋಡಿ, ಇಲ್ಲಿ ನಾನು ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ. ಏನು ಕಾಮನ್ ಫ್ಯಾಕ್ಟರ್ ಬರುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಈ ಸೈಡ್ ಅಂತೂ ಸೇಮ್ ಟರ್ಮ್ ಇದೆ, ಸೈನ್ ಟಿ ಕಾಸ್ ಟಿ ಇದೆ, ಇಲ್ಲಿನೂ ಸೈನ್ ಟಿ ಕಾಸ್ ಟಿ ಇದೆನಾ. ಸೊ ಇಲ್ಲಿನೂ ಕೂಡ ಸೈನ್ ಟಿ ಇದೆ, ಕಾಸ್ 2 ಇದೆ, ಸ್ಕ್ವೇರ್ ಇದೆ. ಒನ್ ಟರ್ಮ್ ನಾವು ಈಸಿಯಾಗಿ ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ ಏನು ಕಾಮನ್ ತೊಗೋತಾ ಇದ್ದೀನಿ ಅಂದರೆ ಸೈನ್ ಟಿ ಕಾಸ್ ಟಿ ಕಾಮನ್ ತೊಗೋತಾ ಇದ್ದೀನಿ. ಉಳಿದಿದ್ದನ್ನು ಬ್ರ್ಯಾಕೆಟಲ್ಲಿ ಬರೀ. ಓಕೆ, ಏನು ಉಳಿತಿದೆ ನೋಡಿ, ಇಲ್ಲಿ ಮೈನಸ್ ಇದೆ, ಮೈನಸ್ನ ಬರೆಯುವಾಗಿಲ್ಲ. ಇಲ್ಲಿ 3 ಮತ್ತೆ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಕ್ಯಾನ್ಸಲ್ ಆಗೋದು ಇಲ್ಲ. ಯಾಕಂದರೆ ಇಲ್ಲಿ ಮಿಡಲ್ ಪ್ಲಸ್ ಸೈನ್ ಇದೆ. ಓಕೆ, ಅದರ ಸಲುವಾಗಿ ಆ್ಯಸ್ ಇಟ್ ಈಸ್ ಬರೀರಿ, ಕಾಸ್ ಆಫ್ 2t. ಇಲ್ಲಿ ಒನ್ ಟರ್ಮ್ ನಾನು ಕಾಮನ್ ತೊಗೊಂಡಿದ್ದೀನಿ, ಕಾಸ್ ಟಿ, ಅಂದರೆ ಒನ್ ಟರ್ಮ್ ಉಳಿತಾ, ಅದೇನಿದೆ ಕಾಸ್ ಆಫ್ ಟಿ ಉಳಿತು. ಓಕೆ, ಇಲ್ಲಿ ಸೈನ್ ಟಿ ಆಲ್ರೆಡಿ ಕಾಮನ್ ತೊಗೊಂಡು ಅದು ಹೋಯಿತು, ಪ್ಲಸ್ ಇಲ್ಲಿ ಏನಾಗುತ್ತೆ ಕಾಸ್ ಕ್ಯೂಬ್ ಟಿ ಉಳಿಯುತ್ತೆ.
ಅದಾದಮೇಲೆ ಇಲ್ಲಿ 2 ಒಂದಿದೆ. ಸೊ 2ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಕಾಮನ್ ಫ್ಯಾಕ್ಟರ್ ತೊಗೊಂಡಿದ್ದೆ ಆಲ್ರೆಡಿ. ಸೊ ಇದು ನಿಮ್ಮದು ಉಳಿದಿರುವಂಥ ಆನ್ಸರು. ಓಕೆ, ಇನ್ನು ಇಲ್ಲಿ ಕೂಡ ತಳಗೆ ಕೂಡ ಸೇಮ್ ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ. ಏನಿದೆ ಅದೇನೇ sin t cos t. ಓಕೆ, ಇದನ್ನು ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿತದೆ ನೋಡ್ತಾ ಇರಿ. ಇಲ್ಲಿನೂ ಫಸ್ಟು 3 cos ಆಫ್ 2t ಉಳಿಯುತ್ತೆ. ಅದಾದಮೇಲೆ ಇಲ್ಲಿ sin ಸ್ಕ್ವೇರ್ ಇದೆ, 1 ಟರ್ಮ್ ಹೋದರೆ sin t ಉಳಿಯುತ್ತೆ. ಕಾಸ್ ಆಲ್ರೆಡಿ ಕಾಮನ್ ಇದೆ. ಇಲ್ಲಿ sin ಕ್ಯೂಬ್ t ಉಳಿಯುತ್ತೆ. ಇಲ್ಲಿ 2 ಮಾತ್ರ ಉಳಿಯುತ್ತೆ. ಕರೆಕ್ಟಾ? ಇದು ಪೂರ ಕಂಪ್ಲೀಟ್ ಕಾಮನ್ ತೊಗೊಂಡ್ರೆ ಈ ಕಾಮನ್ ಫ್ಯಾಕ್ಟರ್ ಎರಡು ಕಡೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದಾ? ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಇದಾದಮೇಲೆ ಫೈನಲಾಗಿ ಉಳಿದಷ್ಟು ನಿಮ್ದು ಆನ್ಸರ್ ನೋಡಿ, dy/dx ಈ ಪ್ಲೇಸಲ್ಲಿ -3 ಆ್ಯಸ್ ಇಟ್ ಈಸ್ ಇಡಿ. ಇವಾಗ cos 2t ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. cos 2t ಫಾರ್ಮುಲಾ ಏನಿದೆ ನೋಡಿ, ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀರ ಫಸ್ಟ್ ಇಯರಲ್ಲಿ. cos 2t ಅಂತಂದರೆ 2 cos ಸ್ಕ್ವೇರ್ t - 1 ಇದೆ. ಕರೆಕ್ಟಾ? ಅದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ cos 2tದು 1 - 2 sin ಸ್ಕ್ವೇರ್ t ಇದೆ. ಕರೆಕ್ಟಾ? ಟೋಟಲ್ 4 ಫಾರ್ಮುಲಾಸ್ ಇದೆ cos 2tದು. ಸೊ ನಾನು ಇವೆರಡು ಫಾರ್ಮುಲಾಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇವಾಗ ಏನಾಗುತ್ತೆ, ಫಸ್ಟ್ ನಿಮಿನೇಟಲ್ಲಿ ಫಸ್ಟ್ ಏನಿದೆ ಅದನ್ನು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ -3 ಆ್ಯಸ್ ಇಟ್ ಈಸ್ ಬರದೆ cos 2t ಇದ್ದಲ್ಲಿ 2 cos ಸ್ಕ್ವೇರ್ t - 1. ಕರೆಕ್ಟಾ? ಸೊ ಅದಾದಮೇಲೆ ಇಲ್ಲಿ ಏನು ಉಳಿತು, ಇದು cos t ಇದೆ ಅಲ್ಲ, ಅದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಬರೀರಿ cos ಕ್ಯೂಬ್ t. ಇದು ಸ್ಟೆಪ್ ಅರ್ಥ ಆಯಿತಾ? ಸೊ ಇದೇ ರೀತಿಯೇ ಇಲ್ಲಿ ನೀವು ಡಿನಾಮಿನೇಟರಲ್ಲಿ 3 cos ಮತ್ತು 2t ಅಂದರೆ ಸೆಕೆಂಡ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಫಾರ್ಮುಲಾ ಅಂದರೆ 1 - 2 sin ಸ್ಕ್ವೇರ್ t ಆಗುತ್ತೆ. ಇಲ್ಲಿ ಉಳಿತು sin t ಪ್ಲಸ್ 2 sin ಕ್ಯೂಬ್ t ಆಯಿತು. ಕರೆಕ್ಟಾ? ಸೊ ಇದಾದಮೇಲೆ ಜಸ್ಟ್ ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು, ನಿಮ್ಮದು ಆನ್ಸರ್ ಬಂದುಬಿಡುತ್ತೆ. ನೋಡಿ ಏನಾಗುತ್ತೆ, dy/dx ಇದನ್ನ ನಾವು ಇವಾಗ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ cos t ಇದೆ, ಇಲ್ಲಿ -3 ಇದೆ. ಎರಡೂ ಎಟ್ ಎ ಟೈಮ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ, -3 cos t ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮೈನಸ್ ಪ್ಲಸ್ ಅಂದರೆ ಮೈನಸ್ ಆಗುತ್ತೆ. 3 × 2 ಅಂದರೆ 6 ಆಗುತ್ತೆ. ಈ ಕಾಸ್ ಇಲ್ಲೊಂದು cos ಸ್ಕ್ವೇರ್ ಅಂದರೆ ಇದು ಎಷ್ಟಾಗುತ್ತೆ, cos ಕ್ಯೂಬ್ t ಆಯಿತು. ಕರೆಕ್ಟಾ? ಸೊ ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮೈನಸ್ ಎಷ್ಟಾಗುತ್ತೆ, ಪ್ಲಸ್ ಆಗುತ್ತೆ. 3 × 1 3, ಅದಾದಮೇಲೆ cos t. ನಾನು ಏನು ಮಾಡಿದ್ದೀನಿ, ಈ ಟರ್ಮ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ, ಅದೇ ರೀತಿ ಇಲ್ಲಿನೂ ಮಲ್ಟಿಪ್ಲೈ ಮಾಡಿದೆ. ಅದಾದಮೇಲೆ ಇಲ್ಲಿ ಆ್ಯಸ್ ಇಟ್ ಈಸ್ ಬರೀ 2 cos ಕ್ಯೂಬ್ t ಆಯಿತು. ಇನ್ನು ಡಿನಾಮಿನೇಟ್ರಲ್ಲಿನೂ ಸಿಂಪ್ಲಿಫೈ ಮಾಡಿ 3 ಮಲ್ಟಿಪ್ಲೈ ಮಾಡಿ, ಇಲ್ಲಿ ಸೈನ್ ಇದೆ ಮತ್ತು 3 ಇದೆ. ಸೊ ಎರಡು ಮಲ್ಟಿಪ್ಲೈ ಮಾಡಿದರೆ 3 sin ಆಫ್ t -3 × 2 6 ಆಗುತ್ತೆ. 6 ಇದು ಸೈನ್ ಇದ್ದದ್ದು sin ಕ್ಯೂಬ್ t ಆಗುತ್ತೆ, ಪ್ಲಸ್ 2 sin ಕ್ಯೂಬ್ t. ಓಕೆ, ಸೊ ಇದನ್ನ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದರೆ dy/dx -6. ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಕ್ಯೂಬ್ ಇದೆ, ಅಂದರೆ ಪ್ಲಸ್ ಮೈನಸ್ ಆಗುತ್ತಾ, ಅಂದರೆ ಫಸ್ಟ್ ಪ್ಲಸ್ ಇದ್ದಿದ್ದು ಈ ರಿಸಲ್ಟ್ನ ನಾನು ಮೊದಲು ಬರಿತಾ ಇದ್ದೀನಿ. 3 cos ಆಫ್ t -6. ಇದು cos ಕ್ಯೂಬ್ t ಕಾಮನ್ ತೊಗೊಂಡ್ರೆ -6 + 2 ಅಂದರೆ -4 ಆಯಿತಾ. 4 cos ಕ್ಯೂಬ್ t ಡಿವೈಡೆಡ್ ಬೈ, ಇಲ್ಲಿ ಕೂಡ ಏನಾಗುತ್ತೆ ನೋಡಿ, ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಕ್ಯೂಬ್ ಇದೆ. ಸೊ ಫಸ್ಟ್ ನೀವು ಇದನ್ನು ಬರ್ಕೊಂಬಿಡಿ. 3 sin t -6 ಪ್ಲಸ್ ಇದೆ ಅಂದರೆ ಇದು -4 sin ಕ್ಯೂಬ್ t ಆಗುತ್ತೆ. ಸೊ ಇಷ್ಟಾದಮೇಲೆ ಇವಾಗ ಇದನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ. ಇದು ಫಾರ್ಮುಲಾ ನಿಮ್ಮದು cos ಆಫ್ 3t ಏನಿದೆ 4 cos ಕ್ಯೂಬ್ t -3 cos t ಅಂತಿದೆ. cos ಆಫ್ 3t ಫಾರ್ಮುಲಾ. ಬಟ್ ಇಲ್ಲಿ ಏನಿದೆ, ಇದು ಪ್ಲಸ್ ಬಂದಿದೆ, ಇದು ಮೈನಸ್ ಇದೆ, ಅಂದರೆ ಇದ್ರಿಗೆ ಮೈನಸ್ ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ ಮೈನಸ್ ಕಾಮನ್ ತೊಗೊಂಡ್ರೆ ಅವಾಗ ಏನಾಗುತ್ತೆ, ಇದು ಪೂರ ಮೈನಸ್ ನಾವು ಇಲ್ಲಿ ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಮಾಡಬೇಕು, ಇದಕ್ಕೆ ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಸೊ ಇವಾಗ ಏನಾಗುತ್ತೆ ನೋಡಿ, ಇದು ರಿಸಲ್ಟು ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದರೆ ಫಸ್ಟ್ ಪ್ಲಸ್ ಇದ್ದಿದ್ದಿದೆ, ಅದಾದಮೇಲೆ ಮೈನಸ್ ಇದೆ, ಅಂದರೆ ಕಂಪ್ಲೀಟ್ ಬ್ರ್ಯಾಕೆಟಲ್ಲಿ ನಾವು ಈ ಫಾರ್ಮುಲಾ ಹಚ್ಬೋದು. ಏನು ಬಂದಿದೆ ನನ್ನ ಆನ್ಸರ್, ಇಲ್ಲಿ ಮೈನಸ್ ಇದೆಯಲ್ಲ, ಇದು ಮೈನಸ್ ಆ್ಯಸ್ ಇಟ್ ಇಸ್ ಬರೀ, ಅಂದರೆ ಇದು ಆನ್ಸರ್ ಆಯಿತು. cos ಆಫ್ 3t ಇದು ಡಿವೈಡೆಡ್ ಬೈ, ಇದಂತೂ ಡೈರೆಕ್ಟ್ ಆ್ಯಸ್ ಇಟ್ ಈಸ್ ಇದೆ sin 3t ಫಾರ್ಮುಲಾ. ಸೊ ಇದಾಯಿತು ನಿಮ್ಮದು sin ಆಫ್ 3t, ಅಂದರೆ cos ಬೈ ಸೈನ್ ಅಂತಂದರೆ ಏನಾಯಿತು ನಿಮ್ಮದು ಆನ್ಸರ್, ಇಲ್ಲಿ ಮೈನಸ್ ಇದೆ, ಮೈನಸ್ ಆ್ಯಸ್ ಇಟ್ ಈಸ್, cos ಬೈ ಸೈನ್ ಅಂದರೆ cot ಆಫ್ 3t. ಎಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಲಾಸ್ಟಿಗೆ ನೀವು -cot 3θ ಬರೆದ್ರೆ ನಿಮ್ಮದು ರಿಸಲ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿನಿದೆ 8th ಒನ್. x = a cos t ಪ್ಲಸ್ log ಆಫ್ tan ಆಫ್ t/2 y = 8 sin t ಇದೆ. ಇದು ಸ್ವಲ್ಪ ಸಿಂಪಲ್ ಆಗುತ್ತೆ, ಇದು 3 ಮಾರ್ಕ್ಸಿಗೆ ಬರುತ್ತೆ ನೋಡಿ. ಫಸ್ಟ್ ಏನು ಮಾಡಿ, ಸಿಂಪಲ್ ಇದೆ, y = ತೊಗೊಂಡ್ಬಿಡಿ. ಏನಿದೆ, a sin t ಇದೆ. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ dy/dt a ಆ್ಯಸ್ ಇಟ್ ಈಸ್ sin t ಡಿಫ್ರೆನ್ಷಿಯೇಷನ್ cos t ಬಂತು.
ಕರೆಕ್ಟಾ, ಒಂದು ರಿಸಲ್ಟ್ ಸಿಕ್ತು ನಮಗೆ. ಇವಾಗ ಎಕ್ಸ್ ಇಸ್ ಈಕ್ವಸ್ ಟು ತೊಗೊಳ್ಳಿ. ಎಕ್ಸ್ ಇಸ್ ಈಕ್ವಸ್ ಏನಿದೆ, ಎ ಇಂಟು ಕಾಸ್ ಟಿ ಪ್ಲಸ್ ಲಾಗ್ ಆಫ್ ಟ್ಯಾನ್ ಆಫ್ ಟಿ ಬೈ 2. ಕರೆಕ್ಟಾ. ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ ನೋಡಿ. ಸೊ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಆಫ್ ಸೈನ್ ಟಿ ಪ್ಲಸ್ ಇದು ಕಂಪ್ಲೀಟಾಗಿ ಎಕ್ಸ್ ಕನ್ಸಿಡರ್ ಮಾಡಿ. ಇದು ಎಕ್ಸ್ ಕನ್ಸಿಡರ್ ಮಾಡಿದರೆ ಏನಾಗುತ್ತೆ, ಇದರ ರಿಸಲ್ಟ್ಸು ಲಾಗ್ ಎಕ್ಸ್ ಆಗುತ್ತಾ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ. ಅಂದರೆ ಇವಾಗ ಏನಾಗುತ್ತೆ, ಇದು ರಿಸಲ್ಟು 1 ಡಿವೈಡ್ ಬೈ ಟ್ಯಾನ್ ಆಫ್ ಟಿ ಬೈ 2 ಆಯಿತು. ಎಕ್ಸ್ಟ್ರಾ ಟರ್ಮ್ ಏನಿದೆ, ಟ್ಯಾನ್ ಇದೆ. ಸೊ ಟ್ಯಾನಿಗೆ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಬಿಡುವ. ಸೊ ಟ್ಯಾನ್ ಅನ್ನೋದು ಎಕ್ಸ್ಟ್ರಾ ಟರ್ಮ್. ಸೊ ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಿದೆ ಹೇಳಿ, ಸೆಕ್ ಸ್ಕ್ವೇರ್ ಆಫ್ ಟಿ ಬೈ 2. ಕರೆಕ್ಟಾ. ಅದಾದಮೇಲೆ ಮತ್ತೆ ಏನು ಬಂತು, ಎಕ್ಸ್ಟ್ರಾ ಟರ್ಮು ಟಿ ಬೈ 2. ಸೊ ಟಿ ಬೈ 2ನ ಎಕ್ಸ್ಟ್ರಾ ಡಿಫ್ರೆನ್ಷಿಯೇಟ್ ಮಾಡಿದರೆ ಟಿ ಡಿಫ್ರೆನ್ಷಿಯೇಷನ್ 1/2 ಆ್ಯಸ್ ಇಟ್ ಈಸ್. ಅಂದರೆ ಎಕ್ಸ್ಟ್ರಾ ಟರ್ಮ್ ಏನು ಬಂತು ಇಲ್ಲಿ 1/2 ಬಂತು. ಗೊತ್ತಾಯ್ತಾ. ಇಲ್ಲಿ ಟಿ ಬೈ 2 ಇದು ಟಿ ಡಿಫ್ರೆನ್ಷಿಯೇಷನ್ 1 ಅಂದರೆ 1/2 ಉಳಿದು ಆ್ಯಸ್ ಇಟ್ ಈಸ್ ಬರೆದ್ಬಿಟ್ರಿ. ಓಕೆ. ಸೊ ಇದಾಯಿತು ನಿಮ್ಮದು ಡಿಫ್ರೆನ್ಷಿಯೇಷನ್. ಇದು ಪೂರ್ವಾಗಿ ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಷ್ಟಾಗುತ್ತೆ ನೋಡಿ, ಎ ಇಂಟು ಬ್ರಾಕೆಟ್ ಮೈನಸ್ ಆಫ್ ಸೈನ್ ಟಿ ಆ್ಯಸ್ ಇಟ್ ಈಸ್, ಇಲ್ಲಿ ಪ್ಲಸ್ 1/tan ಇದೆ. ಟ್ಯಾನ್ ಅಂತಂದರೆ 1/tan ಅಂದರೆ ಇದು ಏನಾಗುತ್ತೆ ಆನ್ಸರ್ ಕಾಟ್ ಅಂತ ಬರೀಬೋದಾ. ಇದೆ ನಾನು 1/tan ಅಂದರೆ ಕಾಟ್ ಆಫ್ ಟಿ ಬೈ 2 ಆಗುತ್ತೆ. ಕರೆಕ್ಟಾ. ಕಾಟ್ ಅಂತಂದರೆ ಏನಾಗುತ್ತೆ ಹೇಳಿ, ಕಾಸ್ ಬೈ ಸೈನ್ ಆಗುತ್ತೆ. ಕಾಸ್ ಆಫ್ ಟಿ ಬೈ 2 ಸೈನ್ ಆಫ್ ಟಿ ಬೈ 2 ಆಗುತ್ತೆ. ಇಸ್ ಇಟ್ ಕರೆಕ್ಟಾ. ಓಕೆ. ಅದಾದಮೇಲೆ ಸೆಕ್ ಸ್ಕ್ವೇರ್ ಇದೆ. ಸೆಕ್ ಅಂದರೆ 1/cos ಆಗುತ್ತಾ. ಅದನ್ನು ನಾನೇನು ಬರ್ತಾಯಿದ್ದೀನಿ, 1 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಆಫ್ ಟಿ ಬೈ 2 ಬರೀತಾ ಇದ್ದೀನಿ. ಇದು 1/2 ಇಲ್ಲಿ ಆ್ಯಸ್ ಇಟ್ ಈಸ್ ಬರೀರಿ. ಇವಾಗ ಇದು 1 ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತಾ. ಉಳಿತೇನು 2 ಇಂಟು ಸೈನ್ ಟಿ ಬೈ 2 ಕಾಸ್ ಟಿ ಬೈ 2. ಇದನ್ನು 2ನ ನಾವು ಬೇಕಿದ್ರೆ ಇಲ್ಲಿ ಬರ್ಕೊಂಬಿಡಿ. ಕರೆಕ್ಟಾ. ಸೊ 2 ಇಂಟು ಸೈನ್ ಟಿ ಬೈ 2 ಕಾಸ್ ಟಿ ಬೈ 2 ಅಂದರೆ ಇದು ಸೈನ್ ಟಿ ಫಾರ್ಮಲ್ ಆಗುತ್ತೆ. ಓಕೆ. ಇದನ್ನು ಕಂಪ್ಲೀಟಾಗಿ ಬರೆದ್ರೆ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬ್ರಾಕೆಟ್ ಇಲ್ಲಿ ಸೈನ್ ಟಿ ಇದೆ ಆ್ಯಸ್ ಇಟ್ ಈಸ್ ಬರೀರಿ, ಪ್ಲಸ್ ಇಲ್ಲಿ ಏನು ಉಳಿತು 1 ಉಳಿದಿದೆ. ಇದು 2 ಇದು ಕಂಪ್ಲೀಟ್ ಆಗಿದೆ ಏನಾಗುತ್ತೆ ಫಾರ್ಮುಲಾ, ಸೈನ್ ಟಿ ಫಾರ್ಮುಲಾ ಆಗಿಬಿಡುತ್ತೆ. ಕರೆಕ್ಟಾ. ಸೊ ಇದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ. ಇದು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋರು ಬರೆದ್ರೆ ಡಿ ಎಕ್ಸ್ ಬೈ ಡಿ ಟಿ ಬರೆದ್ರೆ ಇಲ್ಲಿ ಎ ಇದೆ ಆ್ಯಸ್ ಇಟ್ ಈಸ್ ಬರೀರಿ. ಇದು ನಾನು ಎಲ್ ಸಿ ಎಮ್ ತೊಗೊಂಡ್ಬಿಡ್ತೀನಿ. ಏನಿದೆ ನಮ್ಮದು ಇಲ್ಲಿ ಬಂದಿರೋದು, ಇದು ಸೈನ್ ಟಿ ಫಾರ್ಮುಲಾ ಬಂದಿದೆನಾ. ಸೈನ್ ಟಿ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ ಏನಿರುತ್ತೆ 1 ಇರುತ್ತೆ. ಅಂದರೆ ಸೈನ್ ಟಿ ಅಂದರೆ ಸೈನ್ ಮೈನಸ್ ಸೈನ್ ಸ್ಕ್ವೇರ್ ಟಿ ಆಯಿತು. ಇಲ್ಲಿ ಪ್ಲಸ್ 1 ಇದೆ. ಓಕೆ. ಸೊ ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ. ಏನಿದೆ ಹೇಳಿ, ಸೈನ್ ಸ್ಕ್ವೇರ್ ಟಿ ಪ್ಲಸ್ ಕಾಸ್ ಸ್ಕ್ವೇರ್ ಟಿ ಇಸ್ ಈಕ್ವಲ್ಸ್ ಟು 1. ಇದು ಬೇಸಿಕ್ ಫಾರ್ಮುಲಾ ಎಲ್ರಿಗೂ ಗೊತ್ತಿದೆ. ಸೊ ಇದನ್ನು ನಾವು ಈಗಾಗ ಕಾಸ್ ಸ್ಕ್ವೇರ್ ಟಿ ಇಸ್ ಈಕ್ವಲ್ಸ್ ಟು ಇದನ್ನು ಈ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಆಗುತ್ತಾ. 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂದರೆ ಕಾಸ್ ಸ್ಕ್ವೇರ್ ಟಿ ಅಂತ ಬರಿಬೋದಾ. ಅಂದರೆ ಈ ಪ್ಲೇಸಲ್ಲಿ ಬರಿಬೋದಾ. ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ 1 ಇದೆ. ಅಂದರೆ ಅದನ್ನು ಫಾರ್ಮುಲಾ ರಿಪ್ಲೇಸ್ ಮಾಡ್ಕೊಂಬಿಡಿ. ಏನಾಗುತ್ತೆ ಇದು ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬ್ರಾಕೆಟ್ ಇದು ಕಾಸ್ ಸ್ಕ್ವೇರ್ ಆಫ್ ಟಿ ಆಯಿತು, ಇಲ್ಲಿ ಸೈನ್ ಆಫ್ ಟಿ ಆಯಿತು. ಸೊ ಇವಾಗ ಬೇಕಿದ್ರೆ ನೀವು ಫಾರ್ಮುಲಾ ಹಚ್ಚಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಎಷ್ಟು ಬಂದಿದೆ ನೋಡಿ. ಇಲ್ಲಿದೆ ನಿಮ್ಮದು ಫಸ್ಟ್ ಆನ್ಸರ್ ಎಷ್ಟಿದೆ, ಎ ಕಾಸ್ ಟಿ ಇದೆ ಡಿವೈಡೆಡ್ ಬೈ. ಸೊ ಈ ಟರ್ಮ್ನ ಇಲ್ಲಿ ಬರೀಬೇಕು, ಎ ಇಂಟು ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಇದು ಆ್ಯಕ್ಚುಲಿ ನೀವು ಇಲ್ಲಿ ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಮೇಲ್ಗಡೆ ಬರುತ್ತಾ, ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಇವಾಗ ಇದು 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ. ಏನು ಹೋಯಿತು, ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದರೆ ಏನು ಬಂತು ಆನ್ಸರ್, ಸೈನ್ ಟಿ ಉಳಿದಿದೆ, ಇಲ್ಲಿ ಕಾಸ್ ಟಿ 1 ಟರ್ಮ್ ಉಳಿದಿದೆ. ಸೈನ್ ಟಿ ಬೈ ಕಾಸ್ ಟಿ ಅಂತಂದರೆ ಟ್ಯಾನ್ ಆಫ್ ಟಿ. ಇದು ನಿಮ್ಮದು ಲಾಸ್ಟ್ ಆನ್ಸರ್. 9th ಒನ್ ಭಾಳ ಸಿಂಪಲ್ ಇದೆ ನೋಡಿ. ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೆಕ್ ಟೀಟಾ ಇದೆ, ವೈ ಇಸ್ ಈಕ್ವಲ್ಸ್ ಟು ಬಿ ಟ್ಯಾನ್ ಟೀಟಾ ಇದೆ. ಫಸ್ಟ್ ನೀವೇನು ಮಾಡಿ, ವೈ ಇಸ್ ಈಕ್ವಲ್ಸ್ ಟು ತೊಗೊಳ್ಳಿ ಬಿ ಇಂಟು ಟ್ಯಾನ್ ಟೀಟಾ. ಸೊ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ವೈ ಬೈ ಡಿ ಟೀಟಾ ಈಸ್ ಈಕ್ವಲ್ಸ್ ಟು ಬಿ ಆ್ಯಸ್ ಇಟ್ ಇಸ್. ಟ್ಯಾನ್ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, ಸೆಕ್ ಸ್ಕ್ವೇರ್ ಆಫ್ ಟೀಟಾ ಆಗುತ್ತೆ. ಸೊ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ಸ್ ಟು ತೊಗೊಳ್ಳಿ ಎ ಸೆಕ್ ಟೀಟಾ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಎಕ್ಸ್ ಬೈ ಡಿ ಟೀಟಾ ಈಸ್ ಈಕ್ವಲ್ಸ್ ಟು ಇಲ್ಲಿ ಎ ಆ್ಯಸ್ ಇಟ್ ಇಸ್. ಸೆಕ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಇಂಟು ಟ್ಯಾನ್, ಸೆಕ್ ಟೀಟಾ ಟ್ಯಾನ್ ಟೀಟಾ. ಇದನ್ನು ನೀವು ಡಿ ವೈ ಬೈ ಡಿ ಎಕ್ಸಲ್ಲಿ ಬರೆದ್ರೆ ಫಸ್ಟು ಇದು ರಿಸಲ್ಟ್ ಬರೀರಿ. ಏನಿದೆ, ಬಿ ಸೆಕ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಎ ಸೆಕ್ ಟೀಟಾ ಇಂಟು ಟ್ಯಾನ್ ಟೀಟಾ. ಇಲ್ಲಿ 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ. ಉಳಿತೆಷ್ಟು ಆನ್ಸರ್, ಬಿ ಬೈ ಎ ಸೆಕ್ ಟೀಟಾ ಡಿವೈಡೆಡ್ ಬೈ ಟ್ಯಾನ್ ಟೀಟಾ.
ಇಲ್ಲಾಂದರೆ ನೀವು ಸೆಕ್ ಅಂತಂದರೆ ಅದು ವ್ಯಾಲ್ಯೂಸ್ ಹಾಕಿ ಫಿಲಪ್ ಮಾಡ್ಬೋದು. ಏನಾಗುತ್ತೆಪ್ಪ ಅಂದರೆ ಇದು ರಿಸಲ್ಟು B/A ಇದೆ. ಸೆಕ್ ಅಂತಂದರೆ ಏನು ಬರೀತೀರಾ 1/cos θ. ಟ್ಯಾನ್ ಅಂದರೆ 1/tan ಅಂದರೆ ಕಾಟ್ ಅಂದರೆ ಏನಾಗುತ್ತೆ ಇದು cos θ ಡಿವೈಡೆಡ್ ಬೈ sin θ. ಇಲ್ಲಿ cos θ ಕ್ಯಾನ್ಸಲ್ ಆಗಿ ಉಳಿತಷ್ಟು B/A 1/sin θ. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಇಲ್ಲ ಇಷ್ಟೇ ಬರೆದ್ರೂ ಕೂಡ 100% ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಕ್ವಶನ್ ನಂಬರ್ 10. x is equals to a into cos θ ಪ್ಲಸ್ θ sin θ ಇದೆ. y is equals to a into sin θ ಮೈನಸ್ θ cos θ ಇದೆ. ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ, y is equals to ತಗೋತಾ ಇದ್ದೀನಿ. ಏನಿದೆ y is equals to a sin θ ಮೈನಸ್ θ cos θ. ಫಸ್ಟಿಗೆ ನಾನು ತೊಗೊಂಡಿರೋದು y. ಓಕೆ, ಸೊ ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು θ ಮಾಡಬೇಕು. dy/dθ ಇಸ್ ಈಕ್ವಲ್ಸ್ ಟು ಇಲ್ಲಿ a ಆ್ಯಸ್ ಇಟ್ ಈಸ್ sin θ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ cos θ ಆಗುತ್ತೆ ಮೈನಸ್ ಇವಾಗ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇಲ್ಲಿ u ಇಂಟು v ಫಾರ್ಮುಲಾ ಅಪ್ಲೈ ಆಗುತ್ತೆ. ಯಾಕಂದರೆ ಇಲ್ಲಿ ಎರಡು ವೇರಿಯೇಬಲ್ θ ಎರಡು ಇದೆಯಲ್ಲ, ಹಾಗಾಗಿ ಇಲ್ಲಿ u ಇಂಟು v ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಅದನ್ನು ನೀವು ಕಂಪಲ್ಸರಿ ಬ್ರ್ಯಾಕೆಟಲ್ಲಿ ಬರೀರಿ. ಬ್ರ್ಯಾಕೆಟಲ್ಲಿ ಬರೋದು ಏನಾಗುತ್ತೆ ನೋಡಿ, θ ಆ್ಯಸ್ ಇಟ್ ಈಸ್ ಕಾಸ್ಟ್ ಡಿಫ್ರೆನ್ಷಿಯೇಷನ್ ಮೈನಸ್ sin θ. ಅದಾದಮೇಲೆ ಪ್ಲಸ್ cos θ ಆ್ಯಸ್ ಇಟ್ ಈಸ್ θ ಡಿಫ್ರೆನ್ಷಿಯೇಷನ್ ಈಸ್ 1. ಕರೆಕ್ಟಾ? ಇಲ್ಲಿ ಫಸ್ಟ್ ಒನ್ ಟರ್ಮ್ ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಟರ್ಮ್ಗೆ ಡಿಫ್ರೆನ್ಷಿಯೇಟ್ ಮಾಡಿದೆ. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಫಸ್ಟ್ ಟರ್ಮ್ಗೆ ಡಿಫ್ರೆನ್ಷಿಯೇಟ್ ಮಾಡಿದೆ u ಇಂಟು v ಫಾರ್ಮುಲಾ. ಓಕೆ, ಅದಾದಮೇಲೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಇಲ್ಲಿ a cos θ ಇದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ θ sin θ. ಇದು ಮೈನಸ್ ಆಗುತ್ತೆ, ಇದು cos θ ಆಯಿತು. ಅಂದರೆ ಇವಾಗ cos θ ಕ್ಯಾನ್ಸಲ್ ಆಗುತ್ತಾ? ಸೊ ಉಳಿತಷ್ಟು ನಿಮ್ಮದು dy/dθ ಆನ್ಸರು a θ sin θ ಉಳಿತು. ಕರೆಕ್ಟಾ? ಸೊ ಅದೇ ರೀತಿ ಇನ್ನು ನೆಕ್ಸ್ಟ್ ರಿಸಲ್ಟ್ ಏನು ಮಾಡಿದೆ ನೋಡಿ, ನೆಕ್ಸ್ಟ್ ರಿಸಲ್ಟು x is equals to ಏನು ಕೊಟ್ಟಿದ್ದಾರೆ, a cos θ ಪ್ಲಸ್ θ sin θ. ಓಕೆ, ಸೊ ಇಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡಿ dx/dθ ಈಸ್ ಈಕ್ವಲ್ಸ್ ಟು ಇಲ್ಲಿ a ಆ್ಯಸ್ ಇಟ್ ಈಸ್ ಕಾಸ್ಟ್ ಡಿಫ್ರೆನ್ಷಿಯೇಷನ್ ಮೈನಸ್ sin θ ಪ್ಲಸ್ ಇಲ್ಲಿ ಕೂಡ ಅದೇ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ θ sin θ. ಇಲ್ಲಿ ಪ್ಲಸ್ ತೊಗೊಂಡ್ಮೇಲೆ ಬ್ರ್ಯಾಕೆಟ್ ತೊಗೊಂಡ್ರೆ ಇಲ್ಲ ಬಿಡಿ ನಡೆಯುತ್ತೆ. ಯಾಕಂದರೆ ಇಲ್ಲಿ ಮೈನಸ್ ಇತ್ತು, ನಾನು ಯಾಕೆ ಬ್ರ್ಯಾಕೆಟ್ ತೊಗೊಂಡೆ ಅಂದರೆ ಈ ಮೈನಸ್ನ ನಾವು ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. ಕರೆಕ್ಟಾ? ನೀವು ಮೈನಸ್ ತೊಗೊಳ್ಳಿಲ್ಲ ಅಂದರೆ ರಾಂಗ್ ಆಗಿಬಿಡುತ್ತೆ ಆನ್ಸರ್. ಸೊ ಹಾಗಾಗಿ ಇಲ್ಲಿ ನಾನು ಏನು ಮಾಡಿದ್ದೆ, ಮೈನಸ್ ಬ್ರ್ಯಾಕೆಟ್ ಸಪ್ರೇಟ್ ತೊಗೊಂಡಿದ್ದೆ. ಇಲ್ಲಿ ಪ್ಲಸ್ ಇದೆ, ಏನೇ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಉಳಿದು ಏನಿರುತ್ತೆ ಅದೇ ಆನ್ಸರ್ ಬರೋದಾ. ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ ಬರೆದ್ಬಿಡಿ, ಪ್ಲಸ್ ಇಂಟು ಬ್ರ್ಯಾಕೆಟ್ θ ಆ್ಯಸ್ ಇಟ್ ಈಸ್ sin θ ಡಿಫ್ರೆನ್ಷಿಯೇಷನ್ cos θ. ಅದಾದಮೇಲೆ ಪ್ಲಸ್ sin θ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ θ 1 ಆಗುತ್ತೆ, ಅದು ಬಿಟ್ಬಿಡಿ. ಸೊ ಇಲ್ಲಿನೂ ಕೂಡ ಏನಾಗುತ್ತೆ ನೋಡಿ, sin θ ಕ್ಯಾನ್ಸಲ್ ಆಗುತ್ತಾ. ಓಕೆ, ಉಳಿತಷ್ಟು ಆನ್ಸರ್ ನಿಮ್ಮದು ಫೈನಲ್ ಆಗಿ dx/dθ ಈಸ್ ಈಕ್ವಲ್ಸ್ ಟು a θ cos θ ಉಳಿತು. ಕರೆಕ್ಟ್? ಸೊ ಇದೇ ಎರಡು ಆನ್ಸರ್ಸ್ನ ಕೂಡಿಸಿ ನೀವು ಲಾಸ್ಟಿಗೆ ಬರ್ತಾರೆ ಮುಗೀತು. ಎಷ್ಟು ಬಂದಿದೆ ನಿಮ್ಮದು ಆನ್ಸರ್, dy/dx ಇಸ್ ಈಕ್ವಲ್ಸ್ ಟು dy/dθ ಡಿವೈಡ್ ಬೈ dx/dθ. dy/dθ ಎಷ್ಟು ಇದೆ ನೋಡಿ ಆನ್ಸರ್, a ಇಂಟು θ sin θ ಡಿವೈಡೆಡ್ ಬೈ ಇದರ ಆನ್ಸರು a ಇಂಟು θ cos θ. a ಕ್ಯಾನ್ಸಲ್ ಆಗುತ್ತೆ, a θ ಉಳಿದಷ್ಟು sin θ/cos θ ಅಂದರೆ tan θ. ಎಷ್ಟು ಮಾಡಿದ್ರೆ ನಿಮ್ಮದು dy/dx ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದೆ, ಸಿಂಪಲ್ ಇದೆ. ಇದನ್ನು 2 ಸತಿ ಕೇಳಿದ್ದಾರೆ 3 ಮಾರ್ಕ್ಸಲ್ಲಿ. ಕರೆಕ್ಟಾ? ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಇನ್ನು ಲಾಸ್ಟ್ ಎಕ್ಸಾಂಪಲ್ಗೆ ಹೋಗುವ ನಿಮ್ಮ ಎಕ್ಸಸೈಸಲ್ಲಿ. ಓಕೆ, ಲಾಸ್ಟ್ ಎಕ್ಸಾಂಪಲ್ ನೋಡಿ ನಿಮ್ಮ ಎಕ್ಸಸೈಸಲ್ಲಿ x is equals to √a sin ಇನ್ವರ್ಸ್ ಇದೆ. ಅದಾದಮೇಲೆ y is equals to √a cos ಇನ್ವರ್ಸ್ t ಇದೆ. ಇಲ್ಲಿ ಏನು ಮಾಡಬೇಕಂದ್ರೆ ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು, ಇದು ಶೋ ದ್ಯಾಟ್, ಇದನ್ನು ನಾವು ಪ್ರೂವ್ ಮಾಡಬೇಕು ಫೈನಲ್ ಆಗಿ. dy/dx is equals to -y/x ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಪ್ರೊಸೀಜರ್ ಏನಿದೆ, y is equals to ತಗೋತೀರಾ √a cos ಇನ್ವರ್ಸ್ ಆಫ್ t ಇದೆ. ಓಕೆ, dy/dθ √x ಫಾರ್ಮುಲಾ ಏನಿದೆ ನಮ್ಮದು, √x ಅಂದರೆ 1/2√x ಇದೆ. ಅಂದರೆ 1/2 ಇಂಟು √a cos ಇನ್ವರ್ಸ್ ಆಫ್ t. ಅಂದರೆ ಎಕ್ಸ್ಟ್ರಾ ಟರ್ಮ್ ಏನಾಯಿತು, ಇಲ್ಲಿರುವಂಥ ಬ್ರ್ಯಾಕೆಟಲ್ಲಿರೋದು ಎಕ್ಸ್ಟ್ರಾ ಟರ್ಮ್, ಅದಕ್ಕೆ ನೀವೇನು ಮಾಡಬೇಕು, ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾನೇ ಮಾಡಬೇಕು, a ಇಂಟು cos ಇನ್ವರ್ಸ್ ಆಫ್ t. ಓಕೆ, ಸೊ dy/dt ಈಸ್ ಈಕ್ವಲ್ಸ್ ಟು 1/2 ಇಂಟು a cos ಇನ್ವರ್ಸ್ ಆಫ್ t ಆ್ಯಸ್ ಇಟ್ ಈಸ್ ಅ ಡಿಫ್ರೆನ್ಷಿಯೇಷನ್ ಆಫ್ a/x ಡಿಫ್ರೆನ್ಷಿಯೇಷನ್ ಏನಿದೆ, a/x ಇಂಟು log a/x ಆ್ಯಸ್ ಇಟ್ ಈಸ್ ಅಂದರೆ ಮೊದಲೇ ನಾನು ಇದನ್ನು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ, cos ಇನ್ವರ್ಸ್ ಆಫ್ t ಇಂಟು log ಆಫ್ a. ಕರೆಕ್ಟಾ? ಇಲ್ಲಿ x ಜಾಗದಲ್ಲಿ ಮತ್ತೇನು ಎಕ್ಸ್ಟ್ರಾ ಟರ್ಮ್ ಬಂತು, cos ಇನ್ವರ್ಸ್ t.
ನಮಗೆ ಗೊತ್ತಿದೆ ಕಾಸ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ, ಅದನ್ನೇ ನಾವು ಕಾಸ್ ಇನ್ವರ್ಸ್ ಟಿ ಫಾರ್ಮುಲಾ ಒಳಗೆ ಅಪ್ಲೈ ಮಾಡೋಣ. ಕಾಸ್ ಇನ್ವರ್ಸ್ ಟಿ ಅಂದರೆ ಮೈನಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಬರೀತಿದ್ರೆ ಇಲ್ಲಿ ನೀವು ಟಿ ಇದೆ, ಸೊ ಟಿ ಸ್ಕ್ವೇರ್ ಬರೆದ್ರೆ ಮುಗೀತು. ಕರೆಕ್ಟಾ? ಓಕೆ, ಇದನ್ನು ನೀವು ಕಂಪ್ಲೀಟಾಗಿ ಇನ್ನೊಂದು ಸತಿ ಸಿಂಪ್ಲಿಫೈಡ್ ಮ್ಯಾನರ್ ಒಳಗೆ ಬರೆದ್ರೆ ಟಿ. ಇವಾಗ ಇವೆರಡು ಟರ್ಮ್ನ ಅಬ್ಸರ್ವ್ ಮಾಡಿ. ಇದು ರೂಟ್ ಇಲ್ಲ ಇಲ್ಲಿ, ಬಟ್ ಇಲ್ಲಿ ರೂಟ್ ಇದೆ. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೋದಾ? ಯಾವ ಥರ ಅಂದರೆ ಇದು ರೂಟ್ ಇದನ್ನು ಎರಡು ಸತಿ ನೀವು ರೂಟ್ ಹಾಕಿ ಬರ್ಕೋಬೋದಾ? ಈ ಥರ ರೂಟ್ ಹಾಕಿ ಕಾಸ್ ಇನ್ವರ್ಸ್ ಟಿ, ಅದಾದಮೇಲೆ ಇದು ಕಾಸ್ ಇನ್ವರ್ಸ್ ಟಿ, ಎರಡು ರೂಟ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಂಗಲ್ ಟರ್ಮ್ ಬರುತ್ತೆ. ಅಂದರೆ ಇದರಲ್ಲಿ ಒನ್ ಟರ್ಮ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೇಲ್ಗಡೆ ಒನ್ ಟರ್ಮ್ ಉಳಿಯುತ್ತೆ, ಎ ಇಂಟು ಕಾಸ್ ಇನ್ವರ್ಸ್ ಆಫ್ ಟಿ ಉಳಿಯುತ್ತೆ. ಗೊತ್ತಾಯ್ತಾ? ಇದ್ರಾಗಿಂದ ಒನ್ ಟರ್ಮ್ ನಾನು ಕ್ಯಾನ್ಸಲ್ ಮಾಡಿದೆ, ಈ ಟರ್ಮ್ ನೋಡೋದು ಇದನ್ನು ಇಲ್ಲಿ ಬರುತ್ತೆ, ಅಂದರೆ ಡಿನಾಮಿನೇಟಲ್ಲಿ ಹೋಗಿಬಿಡ್ತು. ಅಂದರೆ ಇನ್ನು ಇಲ್ಲೇನು ಉಳಿತು? 2 ಮಾತ್ರ ಉಳಿತು. ಅದಾದಮೇಲೆ ಇಲ್ಲಿ ರಿಸಲ್ಟ್ ಇದೆ, ಏನಿದೆ? ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಇದೆ. ಅದಾದಮೇಲೆ ಇಲ್ಲಿ ಒಂದು ಮೈನಸ್ ಇದೆ, ಸೊ ಮೈನಸ್ ಬರ್ಕೊಂಬಿಡಿ. ಅದಾದಮೇಲೆ ಲಾಗ್ ಎ ಇದೆ. ಕರೆಕ್ಟಾ? ಸೊ ಇಷ್ಟಾದರೆ ನಿಮ್ಮದು ಡಿ ವೈ ಬೈ ಡಿ ಎಕ್ಸ್ ರಿಸಲ್ಟ್ ಸಿಕ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಎಕ್ಸ್ ಇಸ್ ಈಕ್ವಲ್ಸ್ ತೊಗೊಳ್ಳಿ. ಎಕ್ಸ್ ಇಸ್ ಈಕ್ವಲ್ಸ್ ಏನಿತ್ತು ನಿಮ್ಮದು? ರೂಟ್ ಆಫ್ ಏರೆಷ್ಟು ಸೈನ್ ಇನ್ವರ್ಸ್ ಆಫ್ ಟಿ ಇದೆ. ಇದು ಕೂಡ ಅದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ 2 ರೂಟ್ ಆಫ್ ಏರೆಷ್ಟು ಸೈನ್ ಇನ್ವರ್ಸ್ ಟಿ ಆಗುತ್ತೆ. ಸೊ ಇವಾಗ ಎಕ್ಸ್ಟ್ರಾ ಟರ್ಮ್ ಏನಾಯ್ತು? ಇದು ನಿಮ್ಮದು ಎಕ್ಸ್ಟ್ರಾ ಟರ್ಮ್ ಆಯಿತಾ? ಓಕೆ, ಇದಕ್ಕೆ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಬಿಲ್ಲ, ಇಲ್ಲಿ ಮಾಡಿದ್ದಿಲ್ಲ. ಅದೇ ರೀತಿ ಎಕ್ಸ್ಟ್ರಾ ಟರ್ಮ್ ತೊಗೊಂಡಿದ್ದು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಅಂದರೆ ಏರೆಷ್ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಏರೆಷ್ಟು ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಲಾಗ್ ಎ. ಅಗೇನ್ ಎಕ್ಸ್ಟ್ರಾ ಟರ್ಮ್ ಏನಿದೆ? ಸೈನ್ ಇನ್ವರ್ಸ್ ಇದೆ. ಸೈನ್ ಇನ್ವರ್ಸ್ ಫಾರ್ಮುಲಾ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಯಾಕಂದರೆ ಕಾಸ್ ಇದ್ದಾಗ ಏನು ಬರುತ್ತೆ? ಮೈನಸ್ ಸೈನ್ ಬರುತ್ತೆ. ಸೈನ್ ಇದ್ದಾಗ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಇಷ್ಟೇ ಡಿಫ್ರೆನ್ಸ್ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಫಾರ್ಮುಲಾ ಇಲ್ಲಿ. ಓಕೆ, ಇವಾಗ ಇದನ್ನು ಕಂಪ್ಲೀಟಾಗಿ ಬರೆದ್ರೆ ಡಿ ಎಕ್ಸ್ ಬೈ ಡಿ ಟಿಟಾ ಈಸ್ ಈಕ್ವಲ್ಸ್ ಟು, ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಇಲ್ಲಿ ಯಾವ ಥರ ರೂಟ್ ಎರಡು ಸತಿ ಬರ್ತೀರಿ, ಇದನ್ನು ಎರಡು ಸತಿ ಬರೆದ್ರೆ ಒನ್ ಟರ್ಮ್ ಹೋಗಿ ಒನ್ ಟರ್ಮ್ ಮಾತ್ರ ಉಳಿಯುತ್ತೆ. ಏನಿದೆ? ರೂಟ್ ಆಫ್ ಸೈನ್ ಇನ್ವರ್ಸ್ ಟಿ ಉಳಿಯುತ್ತೆ. ಇದು ತಗಿಂದು ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ 2 ಮಾತ್ರ ಇದೆ. ಅದಾದಮೇಲೆ ಇಲ್ಲಿ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್, ಇದು ಲಾಗ್ ಎ ಇದೆ. ಕರೆಕ್ಟಾ? ಸೊ ಇವಾಗ ಎರಡು ರಿಸಲ್ಟ್ ಸಿಗ್ತಾ? ಸೊ ಎರಡು ರಿಸಲ್ಟ್ ಸಿಕ್ಕರೆ ನೆಕ್ಸ್ಟ್ ಏನು ಮಾಡಬೇಕು? ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಸ್ಟ್ ಇದನ್ನು ಆನ್ಸರ್ ಬರಬೇಕು, ಅದಾದಮೇಲೆ ಇದು ಬರಬೇಕು. ಇವಾಗ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಈ ಎರಡೂದು ಡಿನಾಮಿನೇಟರ್ ಮಾತ್ರ ಸೇಮ್ ಇದೆನಾ? ಇಲ್ಲಿದೆ ನೋಡಿ, ಎರಡು ಡಿನಾಮಿನೇಟರ್ಸ್, ಇವೆರಡು ರಿಸಲ್ಟ್ಸ್ ಸೇಮ್ ಇದೆ. ಅಂದರೆ ಎರಡು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಅಂದರೆ ಉಳಿತದಷ್ಟು ಇದನ್ನ ಮೇಲಿರುವಂಥ ಆನ್ಸರು ಏನಿದೆ? ನಿಂದು ಮೇಲಿರೋದು ಮೈನಸ್ ಆಫ್ ರೂಟ್ ಆಫ್ ಏರೆಷ್ಟು ಕಾಸ್ ಇನ್ವರ್ಸ್ ಆಫ್ ಟಿ ಇದೆ. ಅದಾದಮೇಲೆ ಲಾಗ್ ಎ ಇದೆ, ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ? ಇದು ಕ್ಯಾನ್ಸಲ್ ಆಗಿದೆ. ಮೇಲಿರೋದು ರೂಟ್ ಆಫ್ ಏರೆಷ್ಟು ಸೈನ್ ಇನ್ವರ್ಸ್ ಆಫ್ ಟಿ ಇಂಟು ಲಾಗ್ ಎ ಇದೆ. ಓಕೆ, ಇವಾಗ ಲಾಗ್ ಎನು ಕ್ಯಾನ್ಸಲ್ ಆಗಿಬಿಡ್ತಾ? ಓಕೆ, ಇನ್ನು ಉಳಿದಿರೋದೇನು? ಈ ರಿಸಲ್ಟ್. ಇದು ಏನು ಯಾವುದು ಡಿನೋಟ್ ಮಾಡಿದ್ರು ನೋಡಿ ಸ್ಟಾರ್ಟಿಂಗ್ ಇಲ್ಲಿ? ರೂಟ್ ಆಫ್ ಏರೆಷ್ಟು ಕಾಸ್ ಇನ್ವರ್ಸ್ ಟಿ ಅಂದರೆ ವಾಯ್ ಅಂತ ಡಿನೋಟ್ ಮಾಡಿದಿರಿ. ಇದು ಏನಿದೆ ನೋಡಿ ಇಲ್ಲಿ? ರೂಟ್ ಆಫ್ ಏರೆಷ್ಟು ಸೈನ್ ಇನ್ವರ್ಸ್ ಟಿ ಅಂತಂದರೆ ಎಕ್ಸ್ ಡಿನೋಟ್ ಮಾಡಿದಿರಿ. ಅದೇ ನಿಮ್ಮದು ಆನ್ಸರ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಏನಾಯಿತು? ಮೈನಸ್ ವೈ ಆಯಿತು, ಇದು ಎಕ್ಸ್ ಆಯಿತು. ಬಂತ ನಿಮ್ಮದು ಆನ್ಸರ್. ಪ್ರೂವ್ ದ್ಯಾಟ್ ಕ್ವಶನ್. ಓಕೆ, ಸೊ ಇಷ್ಟು ಮಾಡಿದರೆ ನಿಮ್ಮದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಕ್ವಶನ್ ನಂಬರ್ 7 ಮಾತ್ರ ಸ್ವಲ್ಪ ಟಫ್ ಆಗಿದೆ, ಸ್ವಲ್ಪ ಲೆಂದಿ ಇರೋದು. ಉಳಿದಿರೋಂಥ ಎಕ್ಸಾಂಪಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನುವರೆಗೂ 7th ಎಕ್ಸಾಂಪಲ್ ನಿಮ್ಮ ಮ್ಯಾನ್ಯುವಲ್ ಎಕ್ಸಾಮಲ್ಲಿ ಕೇಳಿಲ್ಲ. ಉಳಿದಿರುವಂಥ ಎಕ್ಸಾಂಪಲ್ಸ್ ಭಾಳಷ್ಟು ಸತಿ ಬಂದಿದೆ. ಇದು ಕೂಡ ಬಂದಿದೆ ಎಕ್ಸಾಮಲ್ಲಿ ಫಾರ್ 3 ಮಾರ್ಕ್ಸಿಗೆ. ನಂಬರ್ 5 to 11 ಇವೆಲ್ಲ ಕ್ವಶನ್ಸು 3 ಮಾರ್ಕ್ಸಿಗೆ ಅಪ್ಲಿಕೇಬಲ್ ಆಗುವಂಥವು. ಹಾಗಾಗಿ ಇದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹಾಗೆ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಡಿಸ್ಕಷನ್ ಮಾಡೋಣ.